सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಜಗಜ್ಜನನಿ ಎಲ್ಲಿ ಭದ್ರತೆ ಇದೆ ಅದನ್ನ ಪ್ರೀತಿಸ್ತಾಳೆ ಅಂತ ನೋಡಿದ್ವಿ. ಭದ್ರತೆ ಅಂದ್ರೆ ಏನು? ಪರಮಾತ್ಮ ತತ್ವ ಎಲ್ಲಿ ದೂರ ಓಡಿ ಹೋಗಿರಲ್ವೋ, ಅಂದ್ರೆ ಯಾರು ಸದಾ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಪರಮಾತ್ಮ ಬೇಕು ಅನ್ನುವ ಒಂದು ಭಾವದಲ್ಲಿರ್ತಾರೋ ಅದನ್ನ ಅವಳು ಪ್ರೀತಿಸ್ತಾಳೆ ಅನ್ನುವುದನ್ನ ಭದ್ರಪ್ರಿಯ ಅಂತ ನೋಡಿದ್ವಿ. ಮತ್ತೆ ಭದ್ರದಲ್ಲಿ ಪ್ರೀತಿ ಹೊಂದಿದ್ದಾಳೆ. ಭದ್ರ ಅಂದ್ರೆ ಯಾರು ಭಗವಂತನಲ್ಲಿ ಪ್ರೀತಿಯನ್ನ ಹೊಂದಿದ್ದಾರೆ, ಭಗವದ್ಭಾವದಿಂದ ದೂರ ಇಲ್ಲ, ಸದಾ ಭಗವದ್ಭಾವದಲ್ಲಿದ್ದಾರೆ, ಅವರನ್ನ ಪ್ರೀತಿಸ್ತಾಳೆ ಒಂದು. ಮತ್ತೆ ಭದ್ರ ಅಂದಾಗ ಎಲ್ಲಿ ಮಂಗಳ, ಎಲ್ಲಿ ಸೌಭಾಗ್ಯ, ಎಲ್ಲಿ ಒಳ್ಳೆಯದು ಅನ್ನೋದಿದೆಯೋ ಅಲ್ಲಿ ಅವಳು ಇರ್ತಾಳೆ, ಅದನ್ನು ಅವಳು ಪ್ರೀತಿಸ್ತಾಳೆ ಅನ್ನೋದನ್ನ ನೋಡಿದ್ವಿ. ಅಷ್ಟೇ ಅಲ್ಲದೆ ಉತ್ತಮವಾದ ಆಲೋಚನೆ, ಉತ್ತಮವಾದ ಚಿಂತನೆ, ಯಾವಾಗ ದೇವಿ ನಮಗೆ ಬೇಕು ಅಂತಿದೆ, ದೇವಿ ಇದನ್ನು ಪ್ರೀತಿಸ್ತಾಳೆ ಅಂದಮೇಲೆ ಸಾಮಾನ್ಯವಾಗಿ ನಾವು ಅದೇ ತಾನೇ ಮಾಡ್ತೀವಿ. ಯಾರೋ ನಮ್ಮ ಮನೆಗೆ ಬರ್ತಾರೆ, ಅವ್ರಿಗೆ ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ. ಆಗ ನಾವೇನ್ ಮಾಡ್ತೀವಿ, ಅವ್ರು ಬರ್ತಾರೆ ಅಂತ ಅವ್ರಿಗೆ ಕಜ್ಜಾಯ ಮಾಡ್ತೀವಿ ಅಲ್ವಾ? ಯಾರಿಗೆ ಏನ್ ಇಷ್ಟ? ಒಬ್ರಿಗೆ ಕಾಫಿ ಇಷ್ಟ, ಒಳ್ಳೆ ಕಾಫಿ ಕೊಡ್ಬೇಕು ಅಂತ ಆಸೆ ಆಗುತ್ತೆ. ಅದಕ್ಕೆ ಅವ್ರು ಬರುವಾಗ ಫ್ರೆಶ್ ಕಾಫಿ ಪುಡಿ ತಗೊಂಬಂದು ಫ್ರೆಶ್ ಡಿಕಾಕ್ ಅಂದ್ರೆ ಯಾರಿಗೆ ಏನ್ ಇಷ್ಟನೋ ಅದನ್ನ ನಾವು ಮಾಡ್ತೀವಲ್ಲ. ಹಾಗೆ ದೇವಿಗೆ ಈಗ ಭದ್ರ ಇಷ್ಟ ಅಂತಾದ್ರೆ ನಾವು ಆ ಭದ್ರನ ನಡ್ಕೊಳ್ಬೇಕಲ್ಲ, ಭದ್ರವಾದ ರೀತಿನಲ್ಲಿ. ಆ ರೀತಿ ಭದ್ರವಾದ ರೀತಿಯಲ್ಲಿ ನಡ್ಕೊಳ್ಳೋದು ಅಂದ್ರೇನು? ನಿನ್ನೆ ನೋಡಿದ್ವಿ ನಾವು. ಭದ್ರ ಅಂದ್ರೆ ಭದ್ರಂ ಕರ್ಣೇಭಿ ಶೃಣುಯಾಮ. ಭದ್ರ ಅಂದ್ರೆ ಈಗ ಅನ್ಕೊಂಡಿರೋದೇನು? ದೇವರನ್ನ ಓಡಿಸದೆ ದೇವರು ಇರುವ ಹಾಗೆ ಮಾಡೋದು ಅಂತ. ಆದ್ರಿಂದ ಆ ದೇವರಿಗೆ ಸಂಬಂಧಪಟ್ಟ ವಿಚಾರಗಳನ್ನೇ ಕೇಳೋಣ, ದೇವರಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಆಡೋಣ. ಬೇರೆ ಮಾತುಗಳು ಬಂದ್ರೆ ಬೇಡ ಅಲ್ಲ, ಲೌಕಿಕವಾದ ಬದುಕು ಬೇಕು, ಆದ್ರೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯವನ್ನ ಪ್ರಾಶಸ್ತ್ಯವನ್ನ ಕೊಡೋದು ಬೇಡ. ತಾನಾಗಿ ತಾನು ಬಂದಾಗ ಕಿವಿ ಮೇಲೆ ಬಿತ್ತು ಹೋಯ್ತು, ಅದನ್ನ ಮನಸ್ಸಿನ ಒಳಗೆ ಇಳಿಸ್ಕೊಂಡು ಚಿಂತೆ ಮಾಡಿಕೊಂಡು ಅದರೇ ಕುರಿತು ದುಃಖ ಪಡ್ತಾ ಕಷ್ಟಪಡ್ತಾ ಅಯ್ಯೋ ಅವ್ರಿಗೆ ಹೀಗಾಗೋಯ್ತು ಅಂತ ಯೋಚನೆ ಮಾಡ್ತಾ ಹಗಲು ರಾತ್ರಿ ನಿದ್ದೆ ಕೆಟ್ಕೊಂಡು ಅದೆಲ್ಲ ಬೇಡ. ಅದು ಬರ್ಲಿ ಹೋಗ್ಲಿ, ಆದ್ರೆ ಭದ್ರವಾದಂಥ ವಿಚಾರ ಸದಾ ಕಾಲ ನಮ್ಮೊಳಗಿರ್ಲಿ. ಮತ್ತೆ ಏನ್ ಮಾಡ್ಬೇಕು? ಯಶೇಮ ದೇವಹಿತಂ ಯದಾಯುಹು. ಪರಮಾತ್ಮ ಕೊಟ್ಟಿರುವ ಆಯಸ್ಸನ್ನ ದೇವಹಿತಕ್ಕಾಗಿಯೇ ನಾವು ಖರ್ಚು ಮಾಡಬೇಕು, ದೇವತೆಗೋಸ್ಕರನೇ ಬಳಸಬೇಕು. ಹಾಗೆ ಆಗುವಂತೆ ದೇವರ ಅನುಗ್ರಹ ಇದ್ರೆ ಅಲ್ಲಿ ಅಂದ್ರೆ ಅದು ಮಾಡಿದಾಗ ಏನಾಗುತ್ತೆ? ಅದನ್ನ ತಾಯಿ ಪ್ರೀತಿಸ್ತಾಳೆ, ಆಗ ತಾಯಿ ತಾನು ಬಂದೇ ಬರ್ತಾಳೆ. ಎರಡೂ ರೀತಿಯಿಂದ ಭದ್ರಪ್ರಿಯ, ಇದನ್ನ ನಾವು ನೋಡ್ಕೊಂಡಿದ್ವಿ. ಈಗ ಭದ್ರಮೂರ್ತಿ, ಆ ಭದ್ರಪ್ರಿಯಳಾದಂಥ ತಾಯಿ ಆಕಾರ ಹೇಗಿದೆ? ಮೂರ್ತ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು ಗ್ರಹಿಸುವಂಥದ್ದು, ಅದನ್ನ ಮೂರ್ತ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರಿಯಗಳು ಗ್ರಹಿಸುವ ಒಂದು ರೂಪ ಯಾವುದು? ಅದು ತಾಯಿದು. ಅಂದ್ರೆ ಭದ್ರ, ಭದ್ರ ಮೂರ್ತಿ, ಭದ್ರವಾದ ಮೂರ್ತಿಯನ್ನ ಆಕೆ ಹೊಂದಿದ್ದಾಳೆ ಅಂತ. ಅಂದ್ರೆ ಭದ್ರ ಅಂದ್ರೆ ಏನು? ಮೊದಲೇ ಹೇಳಿದ್ವಿ, ದೇವರು ಅಂತ. ಭದ್ರ ಅಂದ್ರೆ ದೇವರು ಅಂತ. ಇಲ್ಲಿ ತಾಯಿಯೇನೇ ದೇವರಾದಾಗ ತಾಯಿಯಲ್ಲಿ ಯಾವುದು ದೇವರು ಅನ್ನೋದಾದ್ರೆ ತಾಯಿ ಸಕಲ ದೇವತಾತ್ಮಕಳಾಗಿದ್ದಾಳೆ. ನಾವು ನೋಡಿದೆವು ಮಂಡಲಗಳನ್ನ ನೋಡಿದಾಗ ಆರಂಭದಿಂದ ಯಾವ ಒಂದು ಈ ನವಾವರಣಗಳನ್ನ ನೋಡಿಕೊಂಡು ಬಂದ್ವಿ. ಒಂದೊಂದು ಆವರಣದಲ್ಲೂ ಎಷ್ಟೆಷ್ಟು ದೇವತೆಗಳಿದ್ದಾರೆ ನೋಡಿಕೊಂಡು ಬಂದಿದ್ದೇವೆ. 64 ಕೋಟಿ ಯೋಗಿನಿಯರಿದ್ದಾರೆ, ಆಯಾ ದೇವತೆಗಳು ವಾಗ್ದೇವತೆಗಳಿದ್ದಾರೆ, ಮಂತ್ರಿನಿಯರಿದ್ದಾರೆ, ಅವರೂ ಅನೇಕ ಸಂಖ್ಯೆಯಲ್ಲಿದ್ದಾರೆ. ಹಾಗೆ ಸಕಲ ದೇವತಾತ್ಮಕವಾದ ಶರೀರ ಆ ದೇವಿಯದು.
ಅಂದ್ರೆ ಅರ್ಥ ಏನಾಯ್ತು? ನಾವು ನೋಡ್ಕೊಂಡಂತೆ ಲಲಿತಾ ಸಹಸ್ರನಾಮ ಎಲ್ಲಿದೆ ಅಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ ಅಂತ ನೋಡ್ಕೊಂಡ್ವಲ್ಲ. ಅಂದ್ರೆ ವಿಷ್ಣು ಅವನ ಕುಟುಂಬ ಪೂರ್ತಿ, ಹಾಗೆ ಬ್ರಹ್ಮ ಅವನ ಕುಟುಂಬ ಪೂರ್ತಿ. ಹಾಗೆ ಈ ಭದ್ರಮೂರ್ತಿ ಅಂದಾಗ ಲಲಿತೆ ಒಬ್ಬಳನ್ನ ನೀವು ನೆನಪು ಮಾಡ್ಕೊಂಡ್ರಾ ಎಲ್ಲರೂ ಇದ್ದಾರೆ ಅಂತ. ಆದ್ರಿಂದ ಅಯ್ಯೋ ನಾನು ವಿಷ್ಣು ನೆನೆಸ್ಕೊಳ್ಳಿಲ್ಲ, ವಿಷ್ಣು ಕೋಪ ಬಂದ್ಬಿಡುತ್ತೇನೋ, ಅಯ್ಯೋ ನಾನು ಗಣಪತಿಗೆ ನಮಸ್ಕಾರ ಮಾಡಲಿಲ್ಲ, ಗಣಪತಿ ಕೋಪ ಮಾಡ್ಕೊಂಡು ನಂಗೆ ವಿಘ್ನ ತಂದ್ಬಿಡ್ತಾನೇನೋ, ನಾವು ಹಾಗೇನು ಯೋಚನೆ ಮಾಡಬೇಕಿಲ್ಲ. ದೇವಿನ ನೆನಪಿಸ್ಕೊಂಡ್ರೆ ಅವಳು ಎಲ್ಲ ದೇವತಾ ಮೂರ್ತಿಯಾಗಿರೋದ್ರಿಂದ ಎಲ್ಲರೂ ಅಲ್ಲಿ ಇರ್ತಾರೆ. ಹಾಗಾಗಿ ಭದ್ರ ಮೂರ್ತಿ ಅದನ್ನ ನಾವು ಹಾಗೆ ತಗೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಭದ್ರ ಅಂತ ಹೇಳಿದ್ರೆ ಶಿವ ಅಂತ ಅರ್ಥ. ಶಿವನ ಮೂರ್ತಿ. ಶಿವನ ಮೂರ್ತಿ ಅಂದ್ರೇನು? ಶಿವ ಅಂದಾಗ ಅವನು ನಿರ್ಗುಣ, ನಿರಾಕಾರ, ನಿರ್ವಿಕಲ್ಪ, ನಿರವಯವ, ನಿಷ್ಪ್ರಪಂಚ. ಆದ್ರಿಂದ ನಮ್ಗೆ ಅಲ್ಲೂ ತಿರ್ಗಾ ನಾವೊಂದು ರೂಪ ಕೊಟ್ಕೊಂಡ್ವಿ. ಆ ನಿರ್ಗುಣ ನಿರಾಕಾರ ಅನ್ನೋದು ಕಲ್ಪನೆ ಮಾಡಕ್ಕಾಗಲ್ಲ ಅನ್ನೋಕ್ಕೆ ಒಂದು ಲಿಂಗಾಕಾರವನ್ನಾದ್ರೂ ಕೊಟ್ಕೊಂಡು ಭಾವಿಸಕ್ ನೋಡಿದ್ವಿ. ಇವಳು ಆ ಶಿವನ ನಿಜ ರೂಪ ಅಂದ್ರೆ ಮೂರ್ತ ರೂಪ. ಶಿವನ ಮೂರ್ತ ರೂಪ ಅಂದ್ರೆ ಯಾವುದದು? ಈ ಪ್ರಪಂಚ. ಅದನ್ನ ಅವತ್ತಿಂದ ನೋಡ್ತಾ ಇದ್ದೇವಲ್ವಾ. ಈ ಪ್ರಪಂಚ ಏನೋ ಅಲ್ಲ, ಬೇಡವಾದದ್ದಲ್ಲ, ತ್ಯಾಜ್ಯ ಅಲ್ಲ. ಈ ಪ್ರಪಂಚ ಪರಮಾತ್ಮನೇ, ಪರಮಾತ್ಮನದೇ ಶರೀರ ಇದು. ಪರಮಾತ್ಮನ ಶರೀರ ಈ ಪ್ರಪಂಚ ರೂಪದಲ್ಲಿ ಹೇಗೆ ಬಂತು? ಈ ತಾಯಿಯ ಮೂಲಕ ಬಂತು. ಆದ್ರಿಂದ ಭದ್ರಮೂರ್ತಿ ಅಂದ್ರೆ ಈಗ ಯಾರಾಯ್ತು? ಈ ದೇವಿ ಆಯ್ತು. ಅಂದ್ರೆ ಪರಮಾತ್ಮನ ವ್ಯಕ್ತ ರೂಪ, ಪರಮಾತ್ಮನ ನಿರಾಕಾರ ನಿರ್ಗುಣ ರೂಪವನ್ನ ವ್ಯಕ್ತಪಡಿಸುವ ರೂಪವಾಗಿ ತಾಯಿ ಬಂದ್ಲು. ಆ ತಾಯಿನೇ ಈ ವಿಶ್ವಾತ್ಮಕವಾಗಿರೋದ್ರಿಂದ, ಆ ವಿಶ್ವಾತ್ಮಕವಾದ ಸ್ವರೂಪದಲ್ಲಿರೋದ್ರಿಂದ ಈ ವಿಶ್ವರೂಪದಲ್ಲಿರುವವಳು ತಾಯಿ, ವಿಶ್ವದಲ್ಲಿರುವ ಪ್ರತಿಯೊಂದು ಪದಾರ್ಥ ದೇವಿ, ಆ ವಿಶ್ವವೇ ದೇವಿ. ಆದ್ರಿಂದಲೇ ದೇವಿಯನ್ನ ನಾವು ಸ್ತೋತ್ರ ಮಾಡುವಾಗ ದುರ್ಗೆಯನ್ನ ಜಾತವೇದಸೆ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದ ಅಂತೇವೆ. ಜಾತವೇದ ಅಂದ್ರೇನು? ತನ್ನ ಜನ್ಮದ ಮರ್ಮವನ್ನ ತಿಳಿದವಳು ಅಂತ. ವೇದ ಅಂದ್ರೆ ತಿಳ್ಕೊಂಡಿದ್ದಾಳೆ, ಜಾತ ಅಂದ್ರೆ ಹುಟ್ಟು, ಹುಟ್ಟಿನ ಮರ್ಮ ತಿಳ್ಕೊಂಡಿದ್ದಾಳೆ. ಅಂದ್ರೆ ಅರ್ಥ ಏನು? ನಾವು ಯಾಕೆ ಹುಟ್ಟಿದ್ದೇವೆ ನಮಗ್ ಗೊತ್ತಿಲ್ಲ. ನಾವು ಸುಮ್ಮನೆ ತಲೆ ಚಚ್ಕೊಂಡು ಅಳ್ತೇವೆ, ಬೇಜಾರು ಮಾಡ್ಕೋತೇವೆ. ಅವರೆಲ್ಲ ಇದು ಸಾಧನೆ ಮಾಡ್ಬಿಟ್ರು, ನಾನು ನಿಷ್ಪ್ರಯೋಜಕವಾಗಿದ್ದೇನೆ, ನಾ ಯಾಕಾದ್ರೂ ಹುಟ್ಟಿದೀನೋ ಏನೋ, ಅಥವಾ ನನ್ಗೇನಾದ್ರೂ ದುಃಖಗಳು ಬಂದ್ಬಿಟ್ರೆ ಯಾಕಾದ್ರೂ ಈ ಜನ್ಮ ಇದೆಯೋ ಏನೋ, ಹೀಗೆಲ್ಲ ಅನ್ಕೊಳ್ತೇವೆ. ಆದ್ರಿಂದ ನಮಗೆ ನಮ್ಮ ಜನ್ಮದ ಮೂಲ ಗೊತ್ತಿಲ್ಲ, ನಾವು ಯಾಕೆ ಬಂದಿದ್ದೇವೆ ಗೊತ್ತಿಲ್ಲ. ಪರಮಾತ್ಮ ಪ್ರಪಂಚದಲ್ಲಿ ಯಾವುದನ್ನು ವ್ಯರ್ಥವಾಗಿ ಸೃಷ್ಟಿ ಮಾಡಿಲ್ಲ. ಅದನ್ನ ನಾವು ಅನೇಕ ಬಾರಿ ನೋಡಿದ್ದೇವೆ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಪ್ರಯೋಜಕ ಮನುಷ್ಯ ನಾಸ್ತಿ. ಆದ್ರಿಂದ ನಿಷ್ಪ್ರಯೋಜಕನಾದ ಯಾವುದೇ ಒಂದು ಸೃಷ್ಟಿ ಇಲ್ಲ. ಸೃಷ್ಟಿ ಆಗಿದ್ರೆ, ಸೃಷ್ಟಿಯನ್ನ ನಾವು ಇವಾಗ ಏನ್ ಹೇಳ್ತಿದೀವಿ? ಭದ್ರಮೂರ್ತಿ ಅಂತ. ಅಂದ್ರೆ ಪರಮಾತ್ಮನದೇ ರೂಪ ಅಂತ. ಪರಮಾತ್ಮನ ರೂಪ ಸೃಷ್ಟಿ ಅಂತ ಹೇಳಿದ್ಮೇಲೆ ಸೃಷ್ಟಿನ ನಿಂದಿಸಿದ್ರೆ ಪರಮಾತ್ಮನ್ ನಿಂದಿಸ್ದ ಹಾಗೆ ಅಲ್ವಾ? ಆದ್ರಿಂದ ಸೃಷ್ಟಿಯಲ್ಲಿ ಯಾವುದೂ ನಿಂದ್ಯವಾದದ್ದಿಲ್ಲ. ನಾವು ಅಸಹ್ಯ ಮಾಡ್ತೇವಷ್ಟೇ. ನಾವು ಅಸಹ್ಯ ಮಾಡಿದ್ದು ದೇವರಿಗೆ ನಾವು ಮಾಡಿದ ಅಪಚಾರ. ಅದು ಅಸಹ್ಯಾಪಚಾರ ಅಂತಾನೆ ದೇವರಿಗೆ ಮಾಡುವ ಅಪಚಾರದಲ್ಲಿ ಒಂದು ಅಪಚಾರ ಇದೆ. ಆದ್ರಿಂದಲೇ ಪ್ರಾರ್ಥನೆ ಮಾಡುವಾಗ ಉಪಚಾರಾಪದೇಶೇನ ಕೃತಾನ್ ಅಹರ್ಮಯ ಅಪಚಾರಾನ್ ಇಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಾವು ಉಪಚಾರ ಅನ್ಕೊಂಡು ಮಾಡ್ತಾ ಇದ್ದೇವಪ್ಪ. ಉಪಚಾರ ಅನ್ಕೊಂಡು ಮಾಡ್ತಾ ಇರೋದ್ರಲ್ಲಿ ಎಷ್ಟು ಅಪಚಾರ ಆಗಿದೆಯೋ ಏನೋ ಗೊತ್ತಿಲ್ಲ ದೇವ್ರೆ. ಈ ಎಲ್ಲ ಅಪಚಾರಗಳನ್ನ ನೀನು ಕ್ಷಮಿಸು. ಉಪಚಾರ ಅಪದೇಶೇನ, ಅಪದೇಶ ಅಂದ್ರೆ ವ್ಯಾಜ, ಉಪಚಾರ ಅನ್ನುವ ನೆಪದಲ್ಲಿ ಕೃತಾನ್ ಅಹರಹರ್ಮಯ, ದಿನ ದಿನವೂ ಕೂಡ ನಾನೇನೇನು ಅಪಚಾರ ಮಾಡಿದೇನು, ಅಪಚಾರಾನಿಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ. ಆದ್ರಿಂದ ನಾನು ಗೊತ್ತಿಲ್ಲದೆ ಅಪಚಾರ ನಡೀತಾ ಇದೆ. ಅದರಲ್ಲಿ ಈ ಅಸಹ್ಯಾಪಚಾರ ಇದೆಯಲ್ಲ, ಜಿರಳೆ ಕಂಡ ತಕ್ಷಣ ಕೋಪ ಮಾಡೋದು, ಹಲ್ಲಿ ಕಂಡ ತಕ್ಷಣ ಹೇಸಿಗೆ ಮಾಡೋದು, ಈ ತರದ್ದು ನಾವೇನ್ ಮಾಡ್ತಾ ಇದ್ದೇವೆ? ಇದೆಲ್ಲ ದೇವರಿಗೆ ಮಾಡುವ ಅಪಚಾರ. ಆದ್ರೆ ನಮ್ಗೆ ಗೊತ್ತಿಲ್ಲದೆ ಬಂದು ಬಿಡುತ್ತೆ.
ಆದ್ರಿಂದ ಇಂಥ ಒಂದು ಅಪಚಾರಗಳನ್ನ ಮನ್ನಿಸು ಅನ್ನುವ ಪ್ರಾರ್ಥನೆಯನ್ನ ಪ್ರತಿದಿನ ಮಾಡಬೇಕು. ಇದು ದೇವರಿಗೆ ನಾವು ಮಾಡ್ತಾ ಇರುವಂಥ ಅಪಚಾರ. ಒಟ್ಟಿನಲ್ಲಿ ದೇವರ ಸೃಷ್ಟಿಯಲ್ಲಿ ವ್ಯರ್ಥವಾದದ್ದು ಅನ್ನುವುದು ಯಾವುದೂ ಇಲ್ಲ. ಎಲ್ಲವೂ ಕೂಡ ಯಾವುದೋ ಒಂದು ಕಾರಣದಿಂದ ಬಂದಿದೆ. ಅದಕ್ಕೆ ನಾನು ಯಾಕೆ ಬಂದಿದ್ದೇನೆ ಅಂತ ಗೊತ್ತಿಲ್ಲ. ಆದರೆ ನಾವು ನೋಡಿದ್ದೇವೆ ಏನಂತ, ಪ್ರಪಂಚ ಎಲ್ಲವೂ ಕೂಡ ಅನ್ನ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಪ್ರಪಂಚ ಎಲ್ಲ ಅನ್ನ. ನೀವು ಪ್ರಪಂಚವನ್ನ ವಿಭಾಗ ಮಾಡಿದ್ರೆ ಅನ್ನ ಅನ್ನೋದು ಒಂದೇ ವಸ್ತು. ಆ ಅನ್ನ ಅನ್ನೋದನ್ನ ಎರಡಾಗಿ ಹೇಳ್ತೇವೆ. ಏನಂತ, ಅದ್ಯತೆ ಅತ್ತಿ. ತಿನ್ನಲ್ಪಡೋದೊಂದು, ತಿನ್ನೋದೊಂದು. ಅಂದ್ರೆ ನಾನೊಬ್ಬರಿಗೆ ಆಹಾರ ಆಗಿರ್ತೀನಿ, ನನಗೊಂದು ಆಹಾರ ಆಗಿರುತ್ತೆ. ಒಟ್ಟಿನಲ್ಲಿ ಪ್ರಪಂಚ ಇಡೀ ಆಹಾರ ಅನ್ನೋದು ಒಂದೇ ಶಬ್ದ. ಪ್ರಪಂಚ ಅಂದ್ರೇನು, ಅನ್ನ. ನೋಡಿ, ನೀವು ಗಮನಿಸಿ, ಹುಲ್ಲನ್ನು ತಿನ್ಕೊಂಡು ಹಸು ಇರುತ್ತೆ, ಹುಲ್ಲನ್ನು ತಿನ್ಕೊಂಡು ಇದು ಮೊಲ ಇರುತ್ತೆ, ಮೊಲನ್ ತಿನ್ಕೊಂಡು ಹುಲಿ, ಹೀಗೆ ಉದ್ದಕ್ಕೂ ನೀವು ನೋಡ್ತಾ ಬನ್ನಿ. ಮನೆಯಲ್ಲಿರೋ ಇದಗಳನ್ನೇ, ಕೀಟಗಳನ್ನೇ ನೋಡಿ. ಸೊಳ್ಳೆ ಪಳ್ಳೆಗಳು ತಿನ್ನಕ್ ಹಲ್ಲಿ ಇರುತ್ತೆ. ಹೀಗೆ ಒಂದೊಂದು ಕೂಡ ನೀವು ನೋಡ್ತಾ ಇದ್ರೆ ಯಾವುದಕ್ಕೂ ಆಹಾರ ಆಗದೆ ಇರೋದು ಯಾವುದೂ ಇಲ್ಲ. ಅಲ್ಲಿಗೇನಾಯ್ತು, ಎಲ್ಲತನ್ನೂ ಅರ್ಥಪೂರ್ಣವಾಗೇ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿಬಿಟ್ಟು ಊಟ ಕೊಡದೇ ಇದ್ರೆ ಅದಕ್ಕೋಸ್ಕರ ಒಂದನ್ನ ಒಂದಕ್ಕೆ ಊಟವಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿಗೇನಾಯ್ತು, ಪ್ರಪಂಚದಲ್ಲಿರುವ ಯಾವುದೂ ವ್ಯರ್ಥ ಅಲ್ಲ. ಆದ್ರೆ ನಾನು ಯಾಕಿದ್ದೇನೆ, ಈಗ ನಾನು ಒಬ್ಬರಿಗೆ ಆಹಾರ ಆದ್ನಾ? ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಓಡಾಡ್ತಾ ಇದ್ದಾರೆ. ಹಾಗೆ ಕಾಡಿನಲ್ಲಿ ಓಡಾಡ್ತಾ ಇರುವಾಗ ಎಲ್ಲೋ ದಾರಿ ತಪ್ಪು ಬಿಡ್ತು ಕಾಡೊಳಗೆ. ಅದರಲ್ಲೂ ಹಿಮಾಲಯ ಆ ಕಡೆ ಜಾಗದಲ್ಲಿ ದಾರಿ ತಪ್ಪಿಟ್ರೆ ಗೊತ್ತಾಗಲ್ಲ. ಸುಮಾರು ನೀವು ಓದಿದ್ರೆ ಗೊತ್ತಾಗುತ್ತೆ ಈ ಋಷಿಗಳ ಜೀವನದ ಇದರಲ್ಲಿ. ಹಿಮಾಲಯದ ಕಾಡುಗಳಲ್ಲಿ ದಾರಿ ತಪ್ಪು ಬಿಟ್ಟು ಒದ್ದಾಡದವರದು. ಹಾಗೆ ಸ್ವಾಮಿ ವಿವೇಕಾನಂದರು ದಾರಿ ತಪ್ಪಿಬಿಟ್ಟಿದ್ದಾರೆ. ಒಂದು ಗಾಢವಾದ ಕಾಡೊಳಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಜೋರಾದ ಹುಲಿ ಗರ್ಜನೆ ಕೇಳಿಸ್ತು. ಏನ್ ಮಾಡ್ಬೇಕೀಗ ಗೊತ್ತಾಗ್ತಿಲ್ಲ. ಆದ್ರಿಂದ ಅವ್ರೇನ್ ಮಾಡಿದ್ರು, ಒಂದ್ ಮರ ಸಿಕ್ತು, ಮರದಡಿಲಿ ಕಣ್ಮುಚ್ಕೊಂಡು ಕೂತ್ಕೊಂಡ್ರು. ಹೇಗೂ ಈ ಶರೀರ ಬಿದ್ದೋಗೋದು, ಇವತ್ತಲ್ಲ ನಾಳೆ ಬಿದ್ದೋಗುತ್ತೆ. ಈ ಶರೀರ ತಿಂದು ಆ ಹುಲಿ ಆಹಾರ ಮಾಡಿಕೊಂಡು ಹುಲಿಗೊಂದು ಆಹಾರವಾದ್ರೂ ಅದನ್ನ ಈ ಶರೀರ ಸಾರ್ಥಕ ಆಯ್ತಾ? ಈ ತರ ನಾವು ಯೋಚನೆ ಮಾಡ್ತೀವ? ಅವರು ಈ ಶರೀರ ಸಾರ್ಥಕ ಆದ್ರೂ ಆಯ್ತಾ, ಹುಲಿ ತಿನ್ಕೊಳ್ಳಿ ಬಿಡು ಅಂತ ಆರಾಮಕ್ಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ. ಬರ್ಲಿ ಹುಲಿ ಬರ್ಲಿ ಹುಲಿ ಅಂತ. ಎಲ್ಲಿ ಬಂದ್ ಎಗರ್ಲೇ ಇಲ್ಲ, ಎಲ್ಲಿ ಬಂದ್ ಬೀಳ್ಲೇ ಇಲ್ಲ, ಕಾಯ್ತಾನೇ ಇದ್ದಾರೆ. ಹುಲಿ ಬರ್ಲೇ ಇಲ್ಲ. ಇವ್ರು ಕಣ್ಮುಚ್ಕೊಂಡು ಹುಲಿಗೆ ನಾನು ಆಹಾರವಾಗ್ಬಿಡ್ತೇನೆ ಅಂದ್ರೆ ಶರೀರದ ಸಾರ್ಥಕತೆಯನ್ನ ಅಲ್ಲೂ ಭಾವಿಸಿದ್ರು ಅವರು. ಹೇಗೂ ಶರೀರ ಬಿದ್ದೋಗುತ್ತೆ, ಒಂದಕ್ಕೆ ಆಹಾರವಾಗಾದ್ರೂ ಹೋಗ್ಲಿ ಬಿಡು ಅಂಥ ರೀತಿಯಲ್ಲಿ. ಆದ್ರಿಂದ ಪ್ರಪಂಚ ಇರೋದೇ ಅನ್ನವಾದ ಮೇಲೆ ಪ್ರಪಂಚದಲ್ಲಿ ಯಾವುದೂ ವ್ಯರ್ಥ ಇಲ್ಲ. ಆದ್ರಿಂದ ನಾನು ಯಾಕೆ ಹುಟ್ಟಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಪಶ್ಚಾತ್ತಾಪ ಪಡ್ತೇನೆ ಅಥವಾ ಬೇಯ್ತೇನೆ, ನೋಯ್ತೇನೆ. ಆದ್ರೆ ಪರಮಾತ್ಮ ನನ್ನ ಸೃಷ್ಟಿ ಮಾಡಿದಾನೆ. ಯಾಕೆ ಸೃಷ್ಟಿ ಮಾಡಿದಾನೋ ಗೊತ್ತಿಲ್ಲ, ಅವನೇನ್ ಮಾಡ್ಕೋತಾನೋ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಭಾವದಲ್ಲಿದ್ರೂ ಕೂಡ ಸಾಕು, ನಾವು ದಾಟ್ ಹೋಗ್ಬಿಡ್ತೇವೆ. ಇಲ್ಲಿ ಈ ದೇವಿಗೆ ಗೊತ್ತಿದೆ ಏನಂತ, ನಾನು ಯಾಕೆ ಹುಟ್ಟಿದ್ದೇನೆ ಅಂದ್ರೆ ಪರಮಾತ್ಮ ನನ್ನನ್ನು ಯಾಕೆ ತಂದಿದ್ದಾನೆ ಲೋಕಕ್ಕೆ ಅಂತ ಅವಳಿಗೆ ಗೊತ್ತಿದೆ. ಆದ್ರಿಂದಲೇ ಅವಳು ಜಾತವೇದ. ಇದನ್ನ ನಾವು ಲಕ್ಷ್ಮೀ ಇದರಲ್ಲೂ ನೋಡ್ತೇವೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ. ಅಲ್ಲಿ ಜಾತವೇದ, ಅವಳಿಗೆ ಗೊತ್ತಿದೆ ಯಾಕೆ ನಾನು ಬಂದಿದ್ದೇನೆ. ಯಾವ ದೇವಿ ಪರಮಾತ್ಮನಿಂದ ಹೊರ ಬಂದಿದ್ದಾಳೆ ಅವಳು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಅವರು ಮೂವರೂ ಜಾತವೇದರೆ. ಅವರಿಂದನೇ ಏನ್ ನಡೀತಾ ಇದೆ, ಸೃಷ್ಟಿ ಸ್ಥಿತಿ ಲಯ. ಇದು ಮೂರು ಏನು, ಭದ್ರಮೂರ್ತಿ. ಪರಮಾತ್ಮನ ಭದ್ರಮೂರ್ತಿ ಯಾವುದು, ಸೃಷ್ಟಿ ಸ್ಥಿತಿ ಲಯ. ಈ ಸೃಷ್ಟಿ ಸ್ಥಿತಿ ಲಯಗಳನ್ನ ನಾನು ಮಾಡ್ತಾ ಇದ್ದೇನೆ, ಅದಕ್ಕಾಗಿ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಗೊತ್ತಿರೋದ್ರಿಂದ ಅವಳನ್ನೇನಂತಾರೆ, ಜಾತವೇದ ಅಂತ ಕರೀತಾರೆ. ಈ ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ ಅನ್ನೋದು ಅವಳಿಗೆ ಬಂತ. ನಾವು ನೋಡ್ತೇವೆ ಪೃಥುರಾಜನ ಚರಿತ್ರೆ ನೆನಪು ಮಾಡ್ಕೊಳ್ಳೋಣ. ಭಾಗವತದಲ್ಲಿ ಪೃಥುರಾಜನ ಕಾಲದಲ್ಲಿ ಏನಾಯ್ತು, ಈ ಪೃಥ್ವಿಗೆ ಹಿಂದೆ
ಅಂಗ ಇದ್ದ, ವೇನ ಇದ್ದ. ಆ ವೇನನ ಮಗ ಅಂಗ ಮಹಾದುಷ್ಟ. ಅವನಿಂದ ಏನಾಗಿತ್ತು, ಲೋಕದಲ್ಲಿ ಎಲ್ಲೆಲ್ಲೂ ದರೋಡೆಕೋರತನ, ಎಲ್ಲೆಲ್ಲೂ ಹಾವಳಿ ಧ್ವಂಸ ನಡೀತಾ ಇತ್ತು. ಈಗ ಪೃಥುರಾಜ ಬಂದ. ಆ ಅಂಗನನ್ನ ಋಷಿಗಳು ಶಾಪದಿಂದ ನೀ ಸತ್ತೋಗು ಅಂತ ಹೇಳಿದ್ರು. ಯಾಕೆಂದ್ರೆ ಋಷಿಗಳಿಗೆ ತುಂಬಾ ಹಿಂಸೆ ಕೊಡ್ತಿದ್ದ. ಇದರಿಂದ ಏನಾಯ್ತು, ಒಬ್ಬ ದುಷ್ಟನೋ ಪಷ್ಟನೋ ಒಬ್ಬ ರಾಜ ಅಂತಿದ್ದರಿಂದ ಅಲ್ಪ ಸ್ವಲ್ಪ ಎಲ್ಲೋ ಜನರು ಭಯ ಪಟ್ಕೊಳ್ತಾ ಇದ್ದವ್ರು ಇದ್ರು. ಆದ್ರೆ ಈಗ ಭಯವೇ ಇಲ್ಲ. ದರೋಡೆಕೋರತನ ಇನ್ನೂ ಜಾಸ್ತಿ ಆಯ್ತು. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಆಗ್ಬಿಡ್ತು. ಅದಕ್ಕೋಸ್ಕರ ಋಷಿಗಳು ಅಯ್ಯೋ ನಾವೆಂಥ ಕೆಲಸ ಮಾಡ್ಬಿಟ್ವಿ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾಗ ಅಶರೀರವಾಣಿ ಕೇಳಿಸ್ತು. ಏನಂತ, ಅಂಗನ ಶರೀರವನ್ನ ಮಥನ ಮಾಡಿ ಅಂತ. ಹಾಗೆ ಅಂಗನ ಶರೀರವನ್ನ ಮಥನ ಮಾಡಿದಾಗ ಬಂದವನು ಈ ಪೃಥು. ಈಗ ಪೃಥು ಬಂದ, ಅವನ ರಾಜ್ಯಭಾರ ನಡೀತಾ ಇದೆ. ಆದರೆ ಪ್ರಜೆಗಳಿಗೆಲ್ಲ ದುಃಖ ಇದೆ. ಎಲ್ಲರೂ ಒಂದು ದಿವಸ ಒಂದು ಮೆಮೊರಾಂಡಮ್ ತಗೊಂಡು ಬಂದಿದ್ದಾರೆ, ರಾಜನ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಏನು ಅಂತ ಕೇಳಿದ್ರೆ, ನಮ್ಗೆ ಏನು ನಿಮ್ಮ ಕಷ್ಟ ಏನು? ನಮ್ಮ ಕಷ್ಟ ಅಂದ್ರೆ ನಾವು ಭೂಮಿಯಲ್ಲಿ ಬಿತ್ತಿದ ಬೀಜ ಮೊಳೀತಾ ಇಲ್ಲ, ಭೂಮಿಯಲ್ಲಿ ಬಿತ್ತಿದ ಬೀಜ ಫಲ ಕೊಡ್ತಾ ಇಲ್ಲ. ಆದ್ರಿಂದ ನಮಗೆ ಆಹಾರ ಇಲ್ಲ, ಆಹಾರ ಇಲ್ಲದೆ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ನಾವು ನಿನ್ನ ರಕ್ಷಣೆಗೆ ಬಂದಿದ್ದೇವೆ ಅಂತ ರಾಜನ ತಾನೇ ಆಶ್ರಯಿಸಬೇಕು. ಹಾಗಾಗಿ ರಾಜನ ರಕ್ಷಣೆಗೆ ಬಂದಿದ್ದೇವೆ ಅಂತ ಹೇಳಿದ್ರು. ಆಗ ರಾಜ ಯಾಕೆ ಭೂಮಿ ತಾಯಿ ಕಾಳನ್ನ ಫಲ ಕೊಡ್ತಾ ಇಲ್ಲ, ಸಿಟ್ಟಾಗಿ ಏನ್ ಮಾಡ್ದ, ಬಿಲ್ಲು ಬಾಣ ತಗೊಂಡ, ಬಾಣವನ್ನ ಹೂಡ್ದ, ಆ ಭೂಮಿಯ ಮೇಲೆ ಬಾಣ ಬಿಡಕ್ ಹೊರಟ. ಆಗ ಭೂಮಿ ತಾಯಿ ಅಂದ್ಲು, ಏನ್ ಮಾಡ್ತೀಯ, ಬಾಣ ಹೊಡಿತೀಯ, ಹೊಡಿ ನೋಡೋಣ, ನಾನಿಲ್ದೇ ಇದ್ರೆ ನೀನೆಲ್ಲಿರ್ತೀಯ, ನಿನ್ ಪ್ರಜೆಗಳೆಲ್ಲಿರ್ತಾರೆ ಅಂತ ಜೋರ್ ಮಾಡಿದ್ಲು. ಆಗ ಪರಮಾತ್ಮ ಏನಂದ, ಓಹೋ ಹೀಗೋ ನಿನ್ ಮಾತು, ನೀನಿಲ್ಲ ಅಂದ್ರೆ ಇನ್ನೊಂದು ಭೂಮಿ ಸೃಷ್ಟಿ ಮಾಡ್ತೀನಿ, ಏನ್ ಅನ್ಕೊಂಡಿದೀಯಾ ಅಂತ ಯಾವಾಗ ಅವನು ಬಾಣ ಬಿಡೋಕ್ ಹೊರಟ, ಆಗ ಅವಳಿಗೆ ಗೊತ್ತಾಯ್ತು ನಾನಲ್ಲಪ್ಪ ನೀನೇ ಅಂತ. ಹಿಂದೆ ಕಾಪಾಡಿದವನು ನೀನೇ ಆಗಿದ್ದೆ, ವರಾಹ ಮೂರ್ತಿಯಾಗಿ ನನ್ನನ್ನ ಕೋರೆದಾಡೆ ಮೇಲೆ ಹೊತ್ತು ತಂದುಕೊಂಡು ಉದ್ಧಾರ ಮಾಡಿದವನು ನೀನಾಗಿದ್ದೆ. ಕಾಯೋ ದೈವ ನೀನೇ ಕೊಲ್ಲೋದಕ್ಕೆ ಹೊರಟು ಬಿಟ್ರೆ ನನ್ ಗತಿ ಏನು ದೇವ್ರೆ, ಅದರಿಂದ ಕೊಲ್ಬೇಡ ದಯವಿಟ್ಟು, ನಿಂಗೇನಾಗ್ಬೇಕು ಹೇಳು ಅಂದ್ರೆ. ಯಾಕೆ ಈ ಮಾತು ಹೇಳ್ತಿರೋದು, ನಾನೇ ಅನ್ನುವ ಭಾವ ಬಂದರೆ ಜಾತ ವೇದ ಇರ್ಬೇಕು, ಆದ್ರೆ ಏನಿರ್ಬೇಕು, ಕೃತಜ್ಞ ಇರಬೇಕು. ನಾನೇ ಅಂತ ಬಂತ ತಕ್ಷಣ ಎಲ್ಲಿದೆ ಪರಮಾತ್ಮ ಹುಟ್ಟುತ್ತಾನೆ. ಆದ್ರಿಂದ ಬಂದಿರೋದು ಯಾರಿಂದ, ಭದ್ರನಿಂದ. ಭದ್ರನಿಂದ ಮೂರ್ತವಾಗಿ ಬಂದಿದ್ದಾಳೆ. ಭದ್ರನಿಂದ ಬಂದಂಥ ಮೂರ್ತ ತನ್ನ ಮೂಲವನ್ನ ತಾನು ಅರಿತೆ ಯಾವಾಗ್ಲೂ ಪರಮಾತ್ಮನ ಇಚ್ಛೆ, ಪರಮಾತ್ಮನ ಇಚ್ಛೆ, ಪರಮಾತ್ಮನ ಇಚ್ಛೆ, ಆ ನೆನಪಿನಲ್ಲಿ ವ್ಯವಹಾರ ಮಾಡ್ತಿದ್ದಾಳ, ಅದು ಭದ್ರ ಮೂರ್ತಿ. ಸ್ಪಷ್ಟ ಆಗ್ತಾ ಇದೆಯಾ? ಆದ್ರಿಂದಲೇ ಅವಳನ್ನ ಜಾತ ವೇದ. ಈಗ ನಾವೇನ್ ಮಾಡ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕು ಅದನ್ನ. ಯಾವ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರಿಗೆ ಅದು ಪಾಠನೋ, ಅವರಿಂದ ವಿಕಾಸಗೊಂಡ ನಮಗೆ ಅದು ಪಾಠ ಆಗಬೇಕು. ಆದ್ರಿಂದ ನಾವು ಯಾರಿಂದ ಬಂದಿದ್ದೇವೋ, ಯಾತಕ್ಕೆ ಬಂದಿದ್ದೇವೋ, ನಮಗೆ ತಿಳ್ಕೊಳ್ಳೋ ಚೈತನ್ಯ ಇದ್ರೆ ತಪಸ್ಸು ಮಾಡಿ ತಿಳ್ಕೊಳ್ಬಹುದು. ಗೊತ್ತಿಲ್ಲ ದೇವರೇ ಯಾಕೆ ನೀನು ಸೃಷ್ಟಿ ಮಾಡಿದೆಯೋ, ಇದು ಯಾವ ರೀತಿ ಸಾರ್ಥಕ ಆಗಬೇಕೋ, ಹಾಗೆ ಇದನ್ನ ನೀನು ನಡೆಸ್ಕೋಪ್ಪ ಅಂತ ಹೇಳುವಷ್ಟಾದರೂ ಆಗ್ಬೇಕು. ಹಾಗೆ ಇವಳು ಭದ್ರಮೂರ್ತಿ ಆಗಿದ್ದಾಳೆ. ಈಗ ಭದ್ರ ಅಂತ ಹೇಳೋದಾದ್ರೆ, ಭದ್ರ ಅನ್ನೋ ಶಬ್ದಕ್ಕೆ ಶುಭ, ಹರ್ಷ, ಪ್ರೀತಿ, ಹೀಗೆ ಬೇರೆ ಬೇರೆ ಅರ್ಥಗಳಿದೆ. ಅಂದ್ರೆ ಈ ತಾಯಿಯ ಸ್ವರೂಪ ಏನಪ್ಪ ಅಂತ ಕೇಳಿದ್ರೆ, ಪ್ರೀತಿ ಎಂಬುದೇ ಅವಳ ಸ್ವರೂಪ. ಅಂದ್ರೆ ಎಲ್ಲೆಲ್ಲಿ ನೀವು ಪ್ರೀತಿಯನ್ನ ನೋಡ್ತೀರಿ, ಆ ಪ್ರೀತಿಯ ಸ್ವರೂಪ ಯಾರದು, ದೇವಿಯದು. ಪ್ರೀತಿ ರೂಪದಲ್ಲಿ ತಾಯಿ ಇದ್ದಾಳೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಭದ್ರ ಮೂರ್ತಿ. ಆನಂದ ಕಾಣ್ತಾ ಇದೆಯಾ, ಸಂತೋಷ ಕಾಣ್ತಾ ಇದೆಯಾ, ಎಲ್ಲಿ ಸಂತೋಷ ನೋಡ್ತೀರಿ, ಸಂತೋಷ ನೋಡಿದ ತಕ್ಷಣ ಆಹಾ ದೇವರು ಅಂತ ಹೇಳಿ ಆ ಆನಂದವನ್ನ ದೇವಿ ಸ್ವರೂಪವಾಗಿ ಭಾವಿಸಬೇಕು. ಸಾಮಾನ್ಯವಾಗಿ ಇದನ್ನ ನಾವು ಮಕ್ಕಳಲ್ಲಿ ನೋಡ್ತೇವೆ. ಆ ಮಕ್ಕಳ ನಗು ನೋಡ್ತಾ ಇದ್ದಂತೆ ದೇವರೇ ಕಂಡಂತೆ ಆಗತ್ತೆ. ಅದೇ ಹರ್ಷ. ಯಾಕೆ ಮಕ್ಕಳ ಹರ್ಷದಲ್ಲಿ ನಮಗೆ ದೇವರು ಕಾಣುತ್ತೆ? ಅಲ್ಲಿ ಕೃತ್ರಿಮತೆ ಇಲ್ಲ, ಅದಕ್ಕೆ ಏನು ಗೊತ್ತಿಲ್ಲ.
ಒಳ ಹೊರಗಿನ ಮರ್ಮ ಇಲ್ಲ, ಸುಮ್ಮನೆ ಮುಗ್ಧವಾಗಿ ನಗುತ್ತೆ. ಆದ್ರಿಂದ ನಾವು ಅದನ್ನ ಆ ದೇವರ ಸ್ವರೂಪವಾಗಿ ಭಾವಿಸಿಕೊಳ್ಳೋದು. ಹಾಗೆ ಎಲ್ಲಿ ಹರ್ಷ ಇದೆ, ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಸುಖ ಇದೆ, ಎಲ್ಲಿ ಶ್ರೇಷ್ಠತೆ ಇದೆ, ಅದೆಲ್ಲ ಯಾರ ರೂಪ? ಪರಮಾತ್ಮನ ರೂಪ. ಅದನ್ನೇ ತಾನೇ ಗೀತಾಚಾರ್ಯ 10ನೇ ಅಧ್ಯಾಯದಲ್ಲಿ ಹೇಳ್ದ. ಏನಂತ? ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮತ್ ಊರ್ಜಿತ ಏವವಾ. ಯಾವುದರಲ್ಲಿ ಒಳ್ಳೆಯದು ಅಂತ ನೀನು ನೋಡ್ತೀಯೋ, ಒಂದು ಬೆಕ್ಕಲ್ಲಿ ಅದರಲ್ಲಿರುವ ಯಾವುದೋ ಒಳ್ಳೆತನವನ್ನ ನೋಡ್ತೀಯೇ, ಒಬ್ಬ ವ್ಯಕ್ತಿಯಲ್ಲಿ ಯಾವುದೋ ಒಂದು ಸುಂದರವಾದ ಕಣ್ಣನ್ನ ನೋಡ್ತೀಯೇ, ಒಬ್ಬ ವ್ಯಕ್ತಿಯಲ್ಲಿ ಹಣೆ ಸುಂದರವಾಗಿರೋದನ್ನ ನೋಡ್ತೀಯೇ, ಏನನ್ನ ನೀನು ಸುಂದರ ಶ್ರೇಷ್ಠ ಅಂತ ನೋಡ್ತೀಯೋ. ಆದ್ರಿಂದ ಅವನೇನ್ ಹೇಳ್ತಾನೆ? ಕಿಂ ಬಹುನೋಕ್ತೇನ, ಹೆಚ್ಚು ಹೇಳೇನು, ಏನೇನಿದೆ, ವಿಷ್ಟಭ್ಯಾಹಮಿದಂ ಕೃತ್ಸ್ನಂ, ಈ ಸಂಪೂರ್ಣ ವಿಶ್ವ ಮಮ ತೇಜೋಂಶ ಸಂಭವಂ, ನನ್ನ ತೇಜಸ್ಸಿನ ಅಂಶ. ಆದ್ರಿಂದ ಶ್ರೇಷ್ಠ ಎನ್ನುವುದು ಎಲ್ಲಿ ಕಾಣುತ್ತೆ? ಆ ಶ್ರೇಷ್ಠತೆ ಕಂಡ ಜಾಗದಲ್ಲಿ ಯಾರನ್ನು ನೋಡಬೇಕು? ಪರಮಾತ್ಮನನ್ನ ನೋಡಬೇಕು. ಅದು ಭದ್ರ ಮೂರ್ತಿ. ಆದ್ರಿಂದ ನಾವು ಪ್ರಪಂಚದಲ್ಲಿದ್ದೇವೆ ಅಂದಮೇಲೆ ಎಲ್ಲೋ ಪರಮಾತ್ಮ ನಮ್ಮನ್ನ ತಳ್ಳಿ ಹಾಕ್ಬಿಟ್ಟಿಲ್ಲ. ಪರಮಾತ್ಮ ನಮ್ಮನ್ನು ಇಟ್ಟಿರೋದು ದೇವಸ್ಥಾನದಲ್ಲಿ, ಪರಮಾತ್ಮನ ಬಳಿನೇ ನಾವಿದ್ದೇವೆ. ಹೇಗದನ್ನ ನಾವು ನೋಡೋದು? ಪ್ರೀತಿ ಕಂಡ ಜಾಗದಲ್ಲಿ ನೋಡಿದರೆ ದೇವಸ್ಥಾನದಲ್ಲಿದ್ದೇವೆ. ಪ್ರೀತಿ ಮನೇಲಿದೆಯೋ ಇಲ್ವೋ? ಯಾವತ್ತೋ ಜಗಳ ಕದನ ಆಗಿದೆ, ಅವತ್ತು ಪ್ರೀತಿ ಇಲ್ಲ ಅನ್ಸುತ್ತೆ. ಜಗಳ ಕದನೂ ಪ್ರೀತಿಯ ನೆಪದಲ್ಲೇ ಆಗಿರುತ್ತೆ, ಅದ್ರ ಹಿನ್ನೆಲೆಯಲ್ಲಿ ಅದೇ ಇರುತ್ತೆ. ಹಾಗೆ ಹರ್ಷ, ಆನಂದ ಇದೆಯೋ ಇಲ್ವೋ? ವಸ್ತುಗಳನ್ನ ನೋಡಿದಾಗ ಆನಂದ ಇದೆ, ವಸ್ತುಗಳು ನಮಗೆ ಬೇಕಾದ್ದನ್ನ ಪಡ್ಕೊಂಡಾಗ ಆನಂದ ಇದೆ. ಪಡ್ಕೊಂಡ ಮೇಲೆ ಇನ್ಯಾರ್ದನ್ನೋ ನೋಡಿದಾಗ ಇದು ಚೆನ್ನಾಗಿಲ್ಲ ಅನ್ಸಿದ್ರೆ ಆಗ ಇದ್ದಿದ ಆನಂದ ಹೋಯ್ತಷ್ಟೇ. ಆದ್ರೆ ಪಡ್ಕೊಂಡ ತಕ್ಷಣಕ್ಕೆ ಆನಂದ ಅಂತೂ ಇದೆ. ಹಾಗೆ ಒಳ್ಳೇದು ಚೆನ್ನಾಗಿರೋದು ಅಂತ ನೋಡಿದಾಗ ಆ ಒಳ್ಳೆಯದು ಕಾಣುತ್ತೋ ಇಲ್ವೋ? ತರಕಾರಿ ಚೆನ್ನಾಗಿ ಹೊಳಿತಾ ಇರುವಂತ ಹಸಿರು ಬದನೆಕಾಯಿ, ಹಾಗೆ ಒಳ್ಳೆ ರೀತಿದು ಕಂಡಾಗ ಎಳೆ ಹುರುಳಿಕಾಯಿ, ಅಲ್ಲಿರುವ ಆ ತನ ಇದೆಯಲ್ಲ, ಅದನ್ನ ಕಂಡಾಗ ನಾವೇನ್ ನೋಡ್ಬೇಕು? ಪರಮಾತ್ಮನ ನೋಡಬೇಕು. ಅದೆಲ್ಲ ದೇವಸ್ಥಾನನೇ. ಆದ್ರಿಂದ ಪರಮಾತ್ಮ ನಮ್ಮನ್ನು ಎಲ್ಲೋ ತಂದು ಬಿಸಾಕಿಲ್ಲ, ಅದು ದೇವಾಲಯದಲ್ಲೇ ನಮ್ಮನ್ನ ಇಟ್ಟಿದ್ದಾನೆ. ಈ ಏನೇನು ಒಳ್ಳೆಯದನ್ನ ನೋಡ್ತಾ ಇದ್ದೇವೆ ಅದೆಲ್ಲ ದೇವರೇ, ಅದೆಲ್ಲ ಅವನದೇ ರೂಪ ಅನ್ನುವುದನ್ನ ನಾವು ಭಾವಿಸಬೇಕು. ಮುಂದಿನ ನಾಮಗಳು ಇದಕ್ಕೆ ಸಂಬಂಧ ಪಟ್ಕೊಂಡೇ ಇದೆ. ಮುಂದೆ ಬರುವ ಭಕ್ತಿ ಗಮ್ಯ, ಭಕ್ತಿ ವಶ್ಯ, ಭಕ್ತಿ ಅಂದ್ರೆ ಅದೇನೆ. ಆದ್ರಿಂದಲೇ ಮುಂದೆ ಬರೋದನ್ನ ಇಲ್ಲೇ ಹೇಳ್ತೀನಿ. ಭಕ್ತನಾದವನು ಈ ಪ್ರಪಂಚ ಬಿಟ್ಟು ಹೋಗ್ಬೇಕು ಅನ್ಕೊಳ್ಳಲ್ಲ, ನನಗೆ ಮುಕ್ತಿ ಕೊಡು ಅನ್ಕೊಳ್ಳಲ್ಲ. ಯಾಕೆ ಅಂದ್ರೆ ಎಲ್ಲ ಕಡೆಯಲ್ಲಿ ಅವನು ಪರಮಾತ್ಮನ್ ನೋಡ್ತಿದ್ದಾನೆ. ನೋವಲ್ಲೂ ಪರಮಾತ್ಮನ್ ನೋಡ್ತಾನೆ, ಸುಖದಲ್ಲೂ ಪರಮಾತ್ಮನ್ ನೋಡ್ತಾನೆ, ಏಟಿನಲ್ಲೂ ಕ್ರೌರ್ಯದಲ್ಲೂ ಕಾಠಿಣ್ಯದಲ್ಲೂ ಪರಮಾತ್ಮನ್ ನೋಡ್ತಾನೆ, ಆನಂದದಲ್ಲಿ ವರದಲ್ಲೂ ಪರಮಾತ್ಮನ್ ನೋಡ್ತಾನೆ. ಆದ್ರಿಂದ ಅವನಿಗೆ ಭಯ ಆಗಲ್ಲ. ಪ್ರಹ್ಲಾದ ನೋಡಿ, ಬೆಂಕಿಯಲ್ಲಿ ಹಾಕಿದ್ರೂ ಪರಮಾತ್ಮನ್ನೇ ನೋಡ್ದ, ಆನೆ ಕೈಯಲ್ಲಿ ತುಳಿಸಿದ್ರೂ ಪರಮಾತ್ಮನ್ನೇ ನೋಡ್ದ, ಹಾವಿನ ಕೈನಲ್ಲಿ ಕಚ್ಚಿದ್ರೂ ಪರಮಾತ್ಮನ್ನೇ ನೋಡ್ದ. ಇದನ್ನ ಮುಖ್ಯ ಭಕ್ತಿ ಅಂತ ಕರೀತಾರೆ. ಇನ್ನು ಗೌಣಿ ಭಕ್ತಿ ಅಂದ್ರೆ ನಮ್ಮಂಥವ್ರದು, ನಾವು ನೋಯ್ತಾ ಇದ್ದೇವಲ್ಲ, ಗುಣವನ್ನ ಆಶ್ರಯಿಸಿಕೊಂಡಿರೋ ಭಕ್ತಿ. ನಮಗಿಂತ ಅಂದ್ರೆ ನಮ್ದು ಇನ್ನ ತೀರ ಕೆಳಗಿನ ಭಕ್ತಿ. ಸ್ವಲ್ಪ ಈ ಕನಕದಾಸ, ಪುರಂದರದಾಸ ಇಂಥವರ ಭಕ್ತಿನೂ ಗೌಣಿ ಭಕ್ತಿನೇ. ಅಂದ್ರೆ ನನ್ನನ್ನ ಈ ಕಷ್ಟದಿಂದ ಬಿಡುಗಡೆ ಮಾಡು, ನನಗೆ ಮುಕ್ತಿಯನ್ನ ಕೊಡು, ಆ ರೀತಿಯಾದ ಬಯಕೆ ಇರುವಂಥದ್ದು ಗೌಣಿ. ಮುಖ್ಯ ಭಕ್ತಿಯಲ್ಲಿ ಅವನಿಗೆ ಏನು ಬೇಡ. ಯಾಕೆ ಅಂದ್ರೆ ಎಲ್ಲ ಪರಮಾತ್ಮನೇ ಕಾಣ್ತಾ ಇದೆ, ಅವನಿಗೆ ಸ್ಪಷ್ಟ ಆಗ್ತಾ ಇದೆಲ್ಲ. ಆದ್ರಿಂದ ಭದ್ರಮೂರ್ತಿ ಅಂದ್ರೆ ನಮ್ಮನ್ನು ಎಲ್ಲೋ ತಂದು ಬಿಸಾಕಿಲ್ಲ. ಈ ಪ್ರಪಂಚ ಅನ್ನುವುದೇ ಪರಮಾತ್ಮ, ಪ್ರಪಂಚವೇ ಪರಮಾತ್ಮನ ದೇವಾಲಯ. ಇದು ಪರಮಾತ್ಮ ಇರುವಂತ ಒಂದು ನೆಲೆ ಯಾವುದು? ಈ ಪ್ರಪಂಚ. ಆದ್ರಿಂದ ಇದು ಭದ್ರ ಮೂರ್ತಿ. ಆದ್ರಿಂದಲೇ ನಮಗೆ ಉಪನಿಷತ್ತುಗಳು ಏನು ಹೇಳುತ್ತೆ? ಈ ರೀತಿಯಾಗಿ ಆಪ್ಯಾಯಂತು ಮಮಾಂಗಾನಿ. ಯಾವಾಗ ನಾವು ಈ ಭದ್ರವಾದದ್ದನ್ನೇ ನೋಡುವಂಥ ಭಾವನೆಯನ್ನ ನಾವು ಬೆಳೆಸ್ಕೊಳ್ತೇವೆ, ಆಗ ನೋಡಿದ್ದೆಲ್ಲದರಿಂದಲೂ ಕೂಡ ನಮಗೆ ಪ್ರೀತಿ ಸಿಕ್ಕುತ್ತೆ, ಆನಂದ ಸಿಕ್ಕುತ್ತೆ, ಸಂತೋಷ ಸಿಕ್ಕುತ್ತೆ. ಕ್ರೌರ್ಯದಲ್ಲೂ ದೇವರೇ ನೆನಪಾಗ್ತಾನೆ. ಆಪ್ಯಾಯಂತು ಮಮಾಂಗಾನಿ,
ವಾಕ್ ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ. ಎಲ್ಲವೂ ಕೂಡ ಭದ್ರಮೂರ್ತಿಯನ್ನ ನೆನಪು ಮಾಡಿಕೊಂಡ್ರೆ ಏನಾಗಿರುತ್ತೆ? ಸಂತೋಷವಾಗಿರುತ್ತೆ, ತೃಪ್ತವಾಗಿರುತ್ತೆ, ಆಪ್ಯಾಯಮಾನವಾಗಿರುತ್ತೆ. ಅದನ್ನ ಉಪನಿಷತ್ ಹೇಳ್ತಿದೆ. ಇದು ಛಾಂದೋಗ್ಯ ಉಪನಿಷತ್ತಿನ ಶಾಂತಿ ಮಂತ್ರ. ಆಪ್ಯಾಯಂತು ಮಮಾಂಗಾನಿ ವಾಕ್ ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ. ಯಾಕೆ ಅಂತ ಕೇಳಿದ್ರೆ ಸರ್ವಂ ಬ್ರಹ್ಮೋಪನಿಷದಂ. ಎಲ್ಲ ಬ್ರಹ್ಮ, ಎಲ್ಲ ಉಪನಿಷತ್. ಉಪನಿಷತ್ ಅಂದ್ರೇನು? ಆ ಬ್ರಹ್ಮದ ಹತ್ತಿರ ನಮ್ಮನ್ನ ಕೂಡಿಸುವಂಥದ್ದು. ಈಗ ನಿಮಗೆ ನಾನು ಸುಮ್ಮನೆ ಹೇಳಿಲ್ಲ ಅಂತ ಅರ್ಥ ಆಗಿದೆ. ಭದ್ರಮೂರ್ತಿ ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಎಲ್ಲಿದ್ದೇವೆ? ದೇವರ ಹತ್ರನೇ ಇದ್ದೇವೆ, ದೇವರ ಹತ್ರನೇ ಇದ್ದೇವೆ, ದೇವರ ಹತ್ರನೇ ಇದ್ದೇವೆ, ದೇವರ ಹತ್ರನೇ ಇದ್ದೇವೆ. ಈ ಭಾವನೆ. ಆದ್ರಿಂದಲೇ ಭಾವನಾ ಗಮ್ಯ. ಭಾವನೆ ಮುಖ್ಯ. ಆ ಭಾವನೆ ಇದ್ದಾಗ ಎಲ್ಲವೂ ಕೂಡ ಏನಾಗಿದೆ? ಸರ್ವಂ ಬ್ರಹ್ಮ ಉಪನಿಷದಂ. ಆದ್ರಿಂದ ಏನಾಗುತ್ತೆ? ಮಾಹಂ ಬ್ರಹ್ಮ ನಿರಾಕುರ್ಯಾಂ. ನಾನು ಬ್ರಹ್ಮವನ್ನ ನಿರಾಕರಣೆ ಮಾಡದೆ ಇರುವಂತೆ, ಅಂದ್ರೆ ಈ ಪ್ರಪಂಚದಲ್ಲಿರುವ ವಸ್ತುಗಳಲ್ಲಿ ತಿರಸ್ಕಾರ, ಧಿಕ್ಕಾರ ಇತ್ಯಾದಿಗಳನ್ನ ಮಾಡದೇ ಇರುವಂತೆ ಭಗವಂತ ಅನುಗ್ರಹಿಸಲಿ. ಮಾಮ್ಮ ಬ್ರಹ್ಮ ನಿರಾಕರೋತ್. ಬ್ರಹ್ಮ ನನ್ನನ್ನ ನಿರಾಕರಣೆ ಮಾಡದೇ ಇರಲಿ, ಇದು ಪ್ರಾರ್ಥನೆ. ಆದ್ರಿಂದ ಈ ವಿಶ್ವ ಅನ್ನುವುದು ಭದ್ರಮೂರ್ತಿ ಅಂದಾಗ ನೋಡುವುದಕ್ಕೆ ನಮ್ಗೆ ಏನನ್ಸುತ್ತೆ? ಮಂಗಳಮಯವಾದ ಮೂರ್ತಿ. ಇದು ನಿಜಾನು. ದೇವರ ಮನೆಯಲ್ಲಿ ಕೂತಾಗ, ದೇವರ ಒಂದು ವಿಗ್ರಹವನ್ನ ನೋಡ್ತಾ ಇದ್ದಾಗ, ದೇವರಿಗೆ ಸುಂದರವಾಗಿ ಅಲಂಕಾರ ಮಾಡಿದ್ದಾಗ, ಆ ಅಲಂಕಾರವನ್ನ ನೋಡ್ತಾ ಇದ್ದಾಗ ನಮ್ಮನ್ನ ನಾವು ಒಂದು ರೀತಿಯಲ್ಲಿ ಎಲ್ಲಾ ಇಷ್ಟ ಆಗುತ್ತೆ. ನಿಜ. ಒಂದು ಹೂವನ್ನ ದೇವರ ಮೇಲೆ ಇಟ್ಟು ಹೂವನ್ನ ನೋಡಿ ಆಹಾ ಎಷ್ಟು ಚೆನ್ನಾಗಿದೆ ಅನ್ಕೊಳ್ತೇವೆ, ದೇವರನ್ನ ನೋಡಲ್ಲ. ಆ ಹೂವಿನ ಸೌಂದರ್ಯ ನೋಡಿ. ಆ ಹೂವಿನ ಸೌಂದರ್ಯ ಕೊಟ್ಟಿದ್ದು ದೇವರು. ನಾವು ದೇವರ ಮುಂದೆ ನಿಂತಿರ್ತೇವೆ, ನೋಡ್ತಿರೋದು ಯಾರನ್ನ? ಹೂವನ್ನ, ದೇವರನ್ನ ನೋಡ್ತಾ ಇಲ್ಲ. ಅಂದ್ರೆ ಅದರದ್ದು ತಪ್ಪಲ್ಲ ನಾ ಹೇಳ್ತಿರೋದು. ಭದ್ರಮೂರ್ತಿ ಅಂದಾಗ, ದೇವರ ಮುಂದೆ ನಿಂತಾಗ ಯಾವುದು ನಮಗೆ ಆಪ್ಯಾಯಮಾನವಾಗಿದೆ? ಹೂವು ಆಪ್ಯಾಯಮಾನವಾಗಿದೆ, ಆ ಹೂವಿನ ಸೌಂದರ್ಯ ಆಪ್ಯಾಯಮಾನವಾಗಿದೆ, ಅದೇ ದೇವರು. ಆದ್ರಿಂದ ಆ ಭದ್ರಮೂರ್ತಿ ಅನ್ನುವುದನ್ನ ನಾವು ಗಮನಿಸಿಕೊಂಡಾಗ ಈ ಪ್ರಪಂಚ ಎಲ್ಲವೂ ಕೂಡ ಏನು? ಪರಮಾತ್ಮನದೇ ಸ್ವರೂಪ. ಆ ಪರಮಾತ್ಮನದ ಸ್ವರೂಪವಾಗಿ ಯಾರಿರೋದು? ಈ ದೇವಿ. ಆದ್ರಿಂದ ಪರಮಾತ್ಮನ ವ್ಯಕ್ತ ರೂಪ ದೇವಿ, ಪರಮಾತ್ಮನ ಅವ್ಯಕ್ತ ರೂಪ ಬ್ರಹ್ಮ. ಸ್ಪಷ್ಟ ಆಯ್ತಾ? ಆದ್ರಿಂದ ಇದು ಭದ್ರ ಮೂರ್ತಿ. ಆದ್ರಿಂದ ದೇವರ ಮುಂದೆ ಹೋಗಿ ನಿಂತಾಗ ಏನನ್ನೇ ನೋಡಿ ನಾವು ತೃಪ್ತಿ ಪಡ್ಲಿ, ಇನ್ನು ನೋಡೋಣ ಇನ್ನು ನೋಡೋಣ ಅಂತ ಅನ್ನಿಸ್ತಾ ಇದ್ರೆ, ದೇವಸ್ಥಾನದಲ್ಲಿ ಅಲಂಕಾರ ಮಾಡಿರೋದನ್ನ ನೋಡಿ ಅಲಂಕಾರವನ್ನ ನೋಡಿ ಆನಂದಿಸ್ತೀವಿ, ವಿಗ್ರಹವನ್ನಲ್ಲ. ಏನೂ ಅಲಂಕಾರ ಮಾಡದೇ ಇರುವ ವಿಗ್ರಹವನ್ನ ನೋಡಿದ್ರೆ ಆಗ್ಲೂ ನಾವು ಆನಂದಿಸ್ತೀವಿ, ಇನ್ನೂ ನೋಡೋಣ ಅನ್ನಿಸ್ತಿರುತ್ತೆ. ಅಭಿಷೇಕಕ್ಕೆ ಇಟ್ಟಿದ್ದ ದೇವರನ್ನ ನೋಡುವಾಗ ಅಂದ್ರೆ, ಮತ್ತೆ ಅಭಿಷೇಕಕ್ಕೆ ಹಾಲು ನೀರು ಬಿಟ್ಟಾಗ ಎಲ್ಲ ಅವಯವಗಳು ಸ್ಪಷ್ಟ ಕಾಣುತ್ತಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತೆ, ನೋಡೋಣ ಅನ್ನಿಸ್ತಿರುತ್ತೆ, ಬಿಡಿಸಿ ಬಿಡಿಸಿ ಇಟ್ಟಂತೆ. ಅದೆಲ್ಲನೂ ಕೂಡ ಆಪ್ಯಾಯಂತು ಮಮಾಂಗಾನಿ, ಅದೇ ಭದ್ರಮೂರ್ತಿ. ಅದೇ ನಮಗೆ ಏನನ್ನು ಕೊಡ್ತಾ ಇದೆ? ಆಪ್ಯಾಯಮಾನವಾಗಿರೋದ್ರಿಂದ ದೇವರ ಎಲ್ಲ ರೂಪ, ದೇವರ ಎಲ್ಲ ಭಾವ ನಮಗೆ ಯಾವುದು ಆನಂದವನ್ನು ಕೊಡ್ತಿದೆಯೋ ಅದು ಭದ್ರಮೂರ್ತಿ, ಅದು ದೇವಿಯ ಮೂರ್ತಿ, ದೇವಿಯ ಸ್ವರೂಪ ಭದ್ರ ಮೂರ್ತಿ. ಮತ್ತು ಅದರಿಂದ ನಮ್ಗೆ ಏನ್ ಲಾಭ ಅಂತ ಕೇಳಿದ್ರೆ, ಭಕ್ತ ಸೌಭಾಗ್ಯ ದಾಯಿನಿ. ಯಾರು ಇದನ್ನ ಭಾವಿಸ್ತಾ ಇರ್ತಾರೆ ಅವರಿಗೆ ಸೌಭಾಗ್ಯವನ್ನ ಅವಳು ಕರುಣಿಸಿ ಕೊಡ್ತಾಳೆ. ಸೌಭಾಗ್ಯ ಅಂದ್ರೆ ಏನು? ಮೇಲೆ ನಾವು ನೋಡಿದ್ದೇವೆ ಅನೇಕ ರೀತಿಯಲ್ಲಿ. ಭಾಗ್ಯ ಅನ್ನುವ ಶಬ್ದಕ್ಕೆ ಭಾಗ್ಯ ಸೂಕ್ತ ಅಂತೆ ಒಂದು ಸೂಕ್ತ ಇದೆ. ಅದರಲ್ಲಿ ಭಗ ಅಂದ್ರೆ ಏನು ಅನ್ನುವುದನ್ನು ವರ್ಣನೆ ಮಾಡ್ತಾರೆ. ಭಗ ಅಂತ ಹೇಳಿದ್ರೆ ಶ್ರೀ, ಕಾಮ, ಮಾಹಾತ್ಮ್ಯ, ವೀರ್ಯ ಮತ್ತೆ ಪ್ರಯತ್ನ, ಕೀರ್ತಿ, ಈ ಎಲ್ಲಕ್ಕೂ ಕೂಡ ಭಗ ಅಂತ ಹೆಸರು. ಭಗ ಅಂತ ಹೇಳಿದ್ರೆ ಶ್ರೀ. ಶ್ರೀ ಅಂದಾಗ ಐಶ್ವರ್ಯ. ಐಶ್ವರ್ಯ ಯಾವುದು? ಐಶ್ವರ್ಯ ನಾವು ಹೇಳುವಾಗ ಐಶ್ವರ್ಯಸ್ಯ ವಿಭೂಷಣಂ ಸುಜನತಾ.
ಐಶ್ವರ್ಯ ಇದ್ದರೆ ಐಶ್ವರ್ಯಕ್ಕೆ ಯಾವುದು ಭೂಷಣ ಅಂದ್ರೆ ಸೌಜನ್ಯ. ಪರಾಕ್ರಮ ಇದ್ರೆ ಅದಕ್ಕೆ ಭೂಷಣ ಯಾವುದು? ಸಹನೆ. ಹೀಗೆ ಇದಿದ್ರೆ ಏನು, ಶಕ್ತಿ ಇದ್ರೆ ಒಬ್ಬರಿಗೆ ಸಹಾಯ ಮಾಡುವುದು. ಈ ರೀತಿ ಏನಿದೆ ಆ ಎಲ್ಲವೂ ಕೂಡ ಪರಮಾತ್ಮನದು. ಆದ್ರಿಂದ ಅದೆಲ್ಲ ಶ್ರೀ. ಆ ರೂಪದಲ್ಲಿ ನಮಗೆ ಐಶ್ವರ್ಯವನ್ನ, ಐಶ್ವರ್ಯ ಅಂದಾಗ ಸೌಜನ್ಯವೂ ಐಶ್ವರ್ಯವೇ, ಪರಾಕ್ರಮವೂ ಐಶ್ವರ್ಯವೇ, ದುಡ್ಡು ಐಶ್ವರ್ಯನೇ. ಈ ಏನೇನಿದೆ ಆ ಎಲ್ಲ ರೀತಿ ನಮ್ಮೊಳಗೆ ಒಂದು ಬಲ ಇದ್ರೆ ಅದು ಐಶ್ವರ್ಯ, ಬುದ್ಧಿ ಇದ್ರೆ ಅದು ಐಶ್ವರ್ಯ, ಆಹಾರ ಇದ್ರೆ ಅದು ಐಶ್ವರ್ಯ, ಒಳ್ಳೆ ಮಾತಿದ್ರೆ ಅದು ಐಶ್ವರ್ಯ. ಒಬ್ಬೊಬ್ಬರಿಗೆ ಒಂದೊಂದಿದೆ. ಆ ಎಲ್ಲ ರೀತಿಯ ಐಶ್ವರ್ಯವನ್ನ ಕರುಣಿಸಿರೋದು ಯಾರು? ಪರಮಾತ್ಮ. ನಾನು ನನ್ನ ಬಲದಿಂದ ಸಂಪಾದಿಸ್ಕೊಂಡಿಲ್ಲ ಅದನ್ನ. ನನಗೆ ಬುದ್ಧಿ ಇದೆ ಅಂತ ನಾನು ಜಂಬ ಮಾಡಬಹುದು, ಆದರೆ ನನ್ನ ಬಲದಿಂದ ನಾನು ಬುದ್ಧಿ ತಗೊಂಡು ಬಂದಿಲ್ಲ. ಬುದ್ಧಿ ಕರ್ಮಾನುಸಾರಿಣಿ. ನನ್ನ ಪೂರ್ವ ಜನ್ಮದ ಪುಣ್ಯ ಫಲ ಇದ್ದಿದ್ರಿಂದೇ ಬುದ್ಧಿ ಬಂದಿದೆ. ಅವನಿಗೆ ಯಾರಿಗೋ ಕೇಡು ಬುದ್ಧಿ ಇದೆಯಲ್ಲ, ಅವನಿಗೆ ಯಾಕೆ ಕೇಡು ಬುದ್ಧಿ ಅಂತ ನಾವು ಅನ್ಕೊಂಡು ಅವನ ಬಗ್ಗೆ ಹೇಸಿಗೆ ಮಾಡಬಾರ್ದು. ಅವನು ಮಾಡಿದ ಪೂರ್ವ ಜನ್ಮದ ಪಾಪದ ಫಲದಿಂದ ಅವನಿಗೆ ಇವತ್ತು ಕೇಡು ಬುದ್ಧಿ ಇದೆ. ಆದ್ರಿಂದ ಬುದ್ಧಿ ನಾನು ತಗೊಂಡು ಬಂದಿಲ್ಲ ಅಂದ್ರೆ ನಾನು ಮಾಡಿದ ಕರ್ಮದ ಫಲದಿಂದ ಇದೆ. ಆದ್ರಿಂದ ಅದಕ್ಕೂ ಕೂಡ ನಾನು ಅಹಂಕಾರ ಪಡುವಂತಿಲ್ಲ. ಭಗ ಅಂದಾಗ ಆ ಶ್ರೀ ರೂಪದಲ್ಲಿ ಇರುವುದು ಯಾರು? ದೇವಿ. ಅದನ್ನ ಕರುಣಿಸಿರೋದು ಆ ಪರಮಾತ್ಮ. ಮತ್ತೆ ಇನ್ನು ನಮ್ಮ ಬಯಕೆಗಳೇನಿದೆ, ಕಾಮ ಅಂದ್ರೆ ಅಪೇಕ್ಷೆಗಳು, ನಮ್ಮ ಎಲ್ಲ ಅಪೇಕ್ಷೆಗಳನ್ನ ಕರುಣಿಸುವುದು ತಾಯಿ. ಆದ್ರಿಂದ ಸೌಭಾಗ್ಯದಾಯಿನಿ. ಇನ್ನು ಮಾಹಾತ್ಮ್ಯ. ಮಾಹಾತ್ಮ್ಯ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯಲ್ಲಿ ಮಹಾತ್ಮ, ಅವನು ಮಹಾತ್ಮ ಅಂತ ಅನ್ನಿಸೋ ಹಾಗೆ ಮಾಡೋದು ಇದು ಸಾಮಾನ್ಯ ಅಲ್ಲ. ನಮಗೆ ಉದಾಹರಣೆಗೆ ನಾವು ನೋಡಿದ್ರೆ ಭೀಷ್ಮಾಚಾರ್ಯರು ಶರಶಯ್ಯೆಯ ಮೇಲೆ ಮಲಗಿದ್ದಾರೆ. ಅವರು ಹಾಗೆ ಶರಶಯ್ಯ ಮೇಲೆ ಮಲಗಿ ಎಷ್ಟೋ ದಿನ ಆಗಿದೆ, ಆಹಾರವನ್ನ ತಗೊಳ್ತಾ ಇಲ್ಲ. ಹಾಗೆ ಮಲಗಿ ಅವರು ಪರಮಾತ್ಮನ ಚಿಂತನೆಯಲ್ಲಿ ಮುಳುಗಿದ್ದಾರೆ, ಸದಾ ಪರಮಾತ್ಮ ಧ್ಯಾನದಲ್ಲಿದ್ದಾರೆ. ಹಾಗಿರುವಂಥ ಭೀಷ್ಮರ ಬಳಿಗೆ ಕೃಷ್ಣ ಯುಧಿಷ್ಠಿರ ಮೊದಲಾದವ್ರನ್ನ ಕರ್ಕೊಂಡು ಬಂದವನು ನೀವು ಇವರಿಗೆ ಧರ್ಮವನ್ನ ಉಪದೇಶ ಮಾಡಿ ಅಂತ ಹೇಳ್ದ. ಆಗ ಅವ್ರಂತಾರೆ, ಅಲ್ಲಪ್ಪ ನಿನಗೆ ಗೊತ್ತಿದೆ ನನ್ನ ಸ್ಥಿತಿ ಏನು ಅಂತ. ಎಷ್ಟು ಕಾಲ ಆಯ್ತು ನಾನು ಆಹಾರ ತಗೊಂಡಿಲ್ಲ, ನಾನು ಕೃಶನಾಗಿದ್ದೇನೆ, ಮಾತಾಡೋ ಚೈತನ್ಯ ನನ್ನಲ್ಲಿಲ್ಲ, ವೃದ್ಧಾಪ್ಯ ಕವ್ಕೊಂಡಿದೆ, ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದೇನೆ, ದಿನಕ್ಕಾಗಿ ಕಾಯ್ತಾ ಇದ್ದೇನೆ ಅಷ್ಟೇ. ಹಾಗಿರುವಾಗ ನನ್ನಲ್ಲಿ ಮಾತಾಡುವ ಶಕ್ತಿ ಎಲ್ಲಿದೆ, ಬುದ್ಧಿ ಎಲ್ಲಿದೆ, ವಿವೇಕ ಎಲ್ಲಿದೆ? ವಿಭಜಿಸಿ ತಾನೇ ಹೇಳಬೇಕು. ಧರ್ಮಾಧರ್ಮಗಳನ್ನ ಕೊಡಬೇಕಾದ್ರೆ ಇದು ಧರ್ಮ ಇದು ಅಧರ್ಮ ಆ ವಿವೇಕ ಬೇಕಲ್ಲ. ಅದನ್ನ ಕೊಡೋ ಚೈತನ್ಯ ನನ್ನಲ್ಲಿ ಎಲ್ಲಿದೆ? ಎಲ್ಲಾ ತಿಳ್ಕೊಂಡು ಕೂಡ ನೀನು ನನ್ನ ಬಳಿಗೆ ಕರ್ಕೊಂಬಂದಿದೀಯಲ್ಲ. ಧರ್ಮ ಪುರುಷ ನೀನು, ಧರ್ಮ ಪ್ರಭು ನೀನು ಕೊಡಬಲ್ಲವನು, ನನ್ನನ್ನ ನೀನು ಕೊಡು ಅಂತ ಇದೆಯಲ್ಲ ಅಂತ ಅವರು ಕೇಳ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ನಿನ್ನ ಸ್ಥಿತಿ ನಂಗೆ ಗೊತ್ತಿದೆ, ನಿನಗೆ ನಾನು ಬಲ ಕೊಡ್ತೀನಿ, ನಿನಗೆ ನಾನು ಶಕ್ತಿ ಕೊಡ್ತೀನಿ, ನಿನಗೆ ನಾನು ಮಾತು ಕೊಡ್ತೀನಿ, ನಿನಗೆ ನಾನು ಬುದ್ಧಿ ಕೊಡ್ತೀನಿ, ನೀನು ಹೇಳು. ಅದ್ಯಾಕೆ? ಬುದ್ಧಿ ಮಾತು ಶಕ್ತಿ ಎಲ್ಲ ನಿನ್ನ ಹತ್ರ ಇದ್ದ ಮೇಲೆ ನೀನೇ ಹೇಳ್ಬೋದು ತಾನೆ. ನನಗೆ ಕೊಡೋದು ಯಾಕೆ ಅಂದ್ರೆ ಪರಮಾತ್ಮನ ಕೀರ್ತಿ ಗೊತ್ತೇ ಇದೆ ಲೋಕದಲ್ಲಿ. ಪರಮಾತ್ಮನ ಭಕ್ತರ ಕೀರ್ತಿ ಮೆರಿಬೇಕು, ಅದು ಪರಮಾತ್ಮನ ಕೃಪೆ. ಆದ್ರಿಂದ ಇವತ್ತು ಭೀಷ್ಮಾಚಾರ್ಯರನ್ನು ನಾವ್ ಯಾಕೆ ಕೊಂಡಾಡ್ತೇವೆ? ಯುಧಿಷ್ಠಿರ ಬಂದು ಕೇಳಿದ್ನಲ್ಲ, ಕಿಮೇಕಂ ದೈವ ತಲ್ಲೋಕೆ ಕಿಂವಾಪ್ಯೇಕಂ ಪರಾಯಣಂ. ಹಾಗೆ ಕೇಳಿದಾಗ ಅವನು ಉತ್ತರ ಕೊಡ್ಬೇಕಾಯ್ತಲ್ಲ. ಹಾಗೆ ಕೊಟ್ಟಿದ್ರಿಂದ ತಾನೇ ಇವತ್ತು ಭೀಷ್ಮರನ್ನ ವಿಷ್ಣು ಸಹಸ್ರನಾಮಕ್ಕೆ ಅಂತ ನಾವು ಭಾವಿಸ್ತೇವೆ. ಆ ಕೀರ್ತಿಯನ್ನ ಕೊಡೋ ಉದ್ದೇಶ ಏನು? ತನ್ನ ಭಕ್ತರ ಮಾಹಾತ್ಮ್ಯವನ್ನ ಕೊಂಡಾಡೋದು. ಆದ್ರಿಂದ ಮಾಹಾತ್ಮ್ಯ ಇಂಥದ್ದು ಎಷ್ಟು ಮಾಡ್ತಾನೋ ಏನೋ ಪರಮಾತ್ಮ. ಆದ್ರಿಂದ ಭಕ್ತ ಸೌಭಾಗ್ಯದಾಯಿನಿ ಅಂದಾಗ ಭಕ್ತರಿಗೆ ಈ ಮಾಹಾತ್ಮ್ಯ ಕೊಡ್ತಾಳೆ. ಆ ಮಾಹಾತ್ಮ್ಯದಿಂದ ಅವಳಿಗಾಗೋದೇನಿದೆ? ಅವಳಿಗೆ ಕಿರೀಟ ಇದೆಯಾ? ಇಲ್ಲ. ಆದ್ರೆ ತನ್ನ ಭಕ್ತರ ಕಿರೀಟ, ಭಕ್ತರ ಮೇಲಿನ ಒಂದು ಕೀರ್ತಿ ಬೆಳಗಬೇಕು ಅನ್ನುವುದು ಅವಳ ಒಂದು ವೈಶಿಷ್ಟ್ಯ, ಅವಳ ಒಂದು ಹೆಮ್ಮೆ. ಹಾಗಾಗಿ ಭಕ್ತ ಸೌಭಾಗ್ಯದಾಯಿನಿ. ಹಾಗೆ ಪರಮಾತ್ಮನ ಒಂದು ಲೀಲೆಯಲ್ಲಿ ಇದು ಒಂದು ವಿಶೇಷ. ಮತ್ತೆ ವೀರ್ಯ ಅಂತ ಹೇಳಿದಾಗ
ಒಳಗಿನ ಹೊರಗಿನ ಶಕ್ತಿ. ಈಗ ನಾವು ಹೇಳಿದ್ವಲ್ಲ, ನಾನು ನಿನಗೆ ಇಂದ್ರಿಯ ಶಕ್ತಿ ಕೊಡ್ತೇನೆ, ನಾನು ನಿನಗೆ ಬುದ್ಧಿ ಶಕ್ತಿ ಕೊಡ್ತೇನೆ ಅಂತೆಲ್ಲ. ಆದ್ರಿಂದ ನೋಡಿ, ಓಜೋಸಿ ಸಹೋಸಿ ಬಲಮಸಿ ದೇವಾನಾಂಧಾಮನಾಮಾಸಿ ವಿಶ್ವಮಸಿ ವಿಶ್ವಾಯುಸ್ಸರ್ವಮಸಿ ಸರ್ವಾಯುರಭಿ ಭೂರೋಂ ಅಂತ ನೋಡ್ತೇವೆ. ಆ ಓಜ ಅಂದ್ರೆ ಒಳಗಿನ ಶಕ್ತಿ, ತೇಜ ಅಂದ್ರೆ ಹೊರಗಿನ ಶಕ್ತಿ, ಇಂದ್ರಿಯಗಳ ಶಕ್ತಿ. ಓಜ, ತೇಜ, ಸಹ, ಬಲ ಅಂದ್ರೆ ಒಳಗೆ ದಮನ ಮಾಡುವ, ಅಂತಃಕರಣಗಳನ್ನ ದಮನ ಮಾಡುವ ಶಕ್ತಿ ಇದೆಯಲ್ಲ, ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರಗಳನ್ನ ದಮನ ಮಾಡಿದಾಗ ನಮ್ಮ ಹೊರಗೆ ಒಂದು ತೇಜಸ್ಸು ಕಾಣುತ್ತೆ, ಅದನ್ನ ಸಹ ಅಂತ ಕರೀತಾರೆ. ಇಂದ್ರಿಯಗಳ ಒಳಗೆ ಸಾಧನೆ ಮಾಡಿದ್ದರಿಂದ ಕಾಣುವ ಶಕ್ತಿ ಒಂದಿದೆ, ಅದನ್ನ ಓಜ ಅಂತ ಕರೀತಾರೆ. ಹಾಗೆ ಓಜ, ಸಹ, ಬಲ ಇವೆಲ್ಲವೂ ಕೂಡ ಯಾರಿಂದ ಬರ್ತಾ ಇದೆಯೋ ಅದೆಲ್ಲ ಭಗವಂತ ಕರುಣಿಸ್ತಾ ಇದ್ರೆ ನಮಗ್ ಬರಲ್ಲ. ಆದ್ರಿಂದ ವೀರ್ಯ, ಅದನ್ನೇ ನಾವು ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ, ಇದೆಲ್ಲ ಪರಮಾತ್ಮನೇ. ನಮ್ಮೊಳಗಿರುವ ಭ್ರಾಜ, ತೇಜ ಏನಿದೆ, ಓಜ, ಸಹ, ಅದೆಲ್ಲ ಅದನ್ನ ಕೊಡುವವಳು ಯಾರು? ದೇವಿ. ಅದು ಭಕ್ತ ಸೌಭಾಗ್ಯದಾಯಿನಿ. ಮತ್ತೆ ನಾವು ಪ್ರಯತ್ನ ಮಾಡುವಂತೆ ಮಾಡೋದು. ಭಗ ಅಂದ್ರೆ ಪ್ರಯತ್ನ, ಒಳ್ಳೆ ರೀತಿಯ ಯತ್ನ ಮಾಡುವಂತೆ ನಮ್ಮಲ್ಲಿ ಪ್ರೇರಣೆ ಮಾಡೋದು, ಆ ಒಳ್ಳೆಯ ಯತ್ನಕ್ಕೆ ಒಳ್ಳೆಯ ಫಲವನ್ನ ಕರುಣಿಸೋದು. ಹಾಗೆ ಅದು ಮಾಡಿದ್ರಿಂದ ನಮಗೇನಾಗುತ್ತೆ? ಕೀರ್ತಿ. ಆ ಕೀರ್ತಿಯನ್ನ ಕೊಡೋದು. ಇದೆಲ್ಲವೂ ಕೂಡ ಸೌಭಾಗ್ಯ ಅನ್ನುವುದರ ಒಳಗೆ ಬರುತ್ತೆ. ಆದ್ರಿಂದ ಈಗ ಭಕ್ತರಿಗೆ ದೇವಿ ಏನು ಕೊಡ್ತಾ ಇದ್ದಾಳೆ? ಶ್ರೀ. ಅವರು ಏನೇನನ್ನ ಬಯಸ್ತಾರೆ ಅದೆಲ್ಲವನ್ನ ಕೊಡ್ತಾ ಇದ್ದಾಳೆ. ಮತ್ತೆ ಕಾಮ, ಇಷ್ಟಗಳೇನಿದೆ, ಅಪೇಕ್ಷೆಗಳೇನಿದೆ ಅದನ್ನ ನೆರವೇರಿಸ್ತಾ ಇದ್ದಾಳೆ. ಮಾಹಾತ್ಮ್ಯ, ಅದನ್ನ ಕೊಡ್ತಾ ಇದ್ದಾಳೆ. ಭಗ ಶಬ್ದಕ್ಕೆ ಇದೆಲ್ಲ ಅರ್ಥ. ವೀರ್ಯ, ಹಾಗೆ ಮತ್ತೆ ಯತ್ನ, ಪ್ರಯತ್ನ, ಕೀರ್ತಿ, ಈ ಎಲ್ಲವೂ ಕೂಡ ನಮಗೆ ಯಾರಿಂದ ಬರ್ತಾ ಇದೆ? ಅದು ಆ ದೇವಿಯ ಕೃಪೆಯಿಂದ. ಆದ್ರಿಂದ ಪ್ರಪಂಚದಲ್ಲಿರುವ ಈ ಭದ್ರಮೂರ್ತಿಯನ್ನ ನಾವು ಭಾವನೆ ಮಾಡಿಕೊಂಡಾಗ, ಭದ್ರಮೂರ್ತಿಯ ಒಂದು ಭಾವನೆಯಿಂದ ಗಮ್ಯಳಾಗಿ ನಮಗಾಗುವ ಲಾಭ ಏನು? ಆ ದೇವಿ ಸೌಭಾಗ್ಯಗಳನ್ನ ಕರುಣಿಸಿ ಕೊಡ್ತಾಳೆ. ಭಕ್ತ ಸೌಭಾಗ್ಯದಾಯಿನಿ. ಇನ್ನು ಭಕ್ತಿ ಪ್ರಿಯ, ಭಕ್ತಿ ಗಮ್ಯ, ಭಕ್ತಿ ವಶ್ಯ. ಹೀಗೆ ಸೌಭಾಗ್ಯವನ್ನ ಕರುಣಿಸಿದಾಗ ಜೀವಿಗಳಲ್ಲಿ ಏನು ಬರುತ್ತೆ? ನಾವು ನೋಡಿದವಲ್ಲ, ಭಕ್ತಿ ಎಂಬುದು ಬರುತ್ತೆ. ಆ ಭಕ್ತಿ ಇದ್ದಾಗ ಭಕ್ತಿಗೆ ಅವಳು ಭಕ್ತಿಯಿಂದ ಹೊಂದಲ್ಪಡ್ತಾಳೆ. ಭಕ್ತಿ ಗಮ್ಯ, ಎಲ್ಲಿ ಭಕ್ತಿ ಇದೆ ಆ ಭಕ್ತಿ ಇದ್ದ ಜಾಗದಲ್ಲಿ ಅವಳಿರ್ತಾಳೆ. ಭಕ್ತಿಯಿಂದ ನಾವು ಅವಳನ್ನ ಹೊಂದಬಹುದು. ಭಕ್ತಿ ಇಟ್ಕೊಂಡಿದ್ರೆ ಅವಳು ನಮಗೆ ದೊರಕ್ತಾಳೆ. ಹೇಗೆ ದೊರಕ್ತಾಳೆ? ಈಗ ನೋಡಿದ್ವಲ್ಲ, ವಿಶ್ವದಲ್ಲಿರುವ ಎಲ್ಲದರಲ್ಲಿ ದೇವರನ್ನ ಕಾಣುವಂತ ಮನಸ್ಸನ್ನ ಕೊಡ್ತಾಳೆ, ಕಾಣುವಂತ ಕಣ್ಣನ್ನ ಕೊಡ್ತಾಳೆ, ಕಾಣುವಂತ ಭಾವನೆಯನ್ನ ಕೊಡ್ತಾಳೆ. ಅದರ ಮೂಲಕ ನಾನು ಎಲ್ಲೋ ನರಕದಲ್ಲಿ ಬಂದು ಬಿದ್ದಿಲ್ಲ, ನಾನು ದೇವರ ಮನೆಯಲ್ಲೇ ಇದ್ದೇನೆ, ದೇವರಿರುವ ಜಾಗದಲ್ಲೇ ಇದ್ದೇನೆ, ನನ್ನ ಅಕ್ಕಪಕ್ಕ ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ದೇವರೇ ತುಂಬಿಕೊಂಡಿದ್ದಾನೆ ಅನ್ನುವ ಭಾವನೆಯನ್ನ ಕೊಟ್ಟು ಅದರ ಮೂಲಕ ದೇವರನ್ನ ಕಾಣುವ, ಹೊಂದುವ ಒಂದು ಇದನ್ನ ಕೊಡ್ತಾಳೆ. ಭಕ್ತಿ ಗಮ್ಯ. ಮತ್ತೆ ಭಕ್ತಿ ವಶ್ಯ, ಆ ಭಕ್ತಿ ಪ್ರಿಯ. ಮೊದಲಿಗೆ ಆ ಭಕ್ತಿಯನ್ನ ಪ್ರೀತಿಸ್ತಾಳೆ, ಮತ್ತೆ ಭಕ್ತಿಯಿಂದ ಹೊಂದಲ್ಪಡುವಂತೆ ಮಾಡ್ತಾಳೆ. ಮತ್ತೆ ಭಕ್ತಿ ಇದ್ದು ಬಿಟ್ರೆ ವಶ್ಯಳಾಗಿರ್ತಾಳೆ. ವಶ್ಯ ಅಂದ್ರೆ ಅವರು ಹೇಳಿದ ಹಾಗೆ ಕೇಳಿಕೊಂಡು ಅವರ ಅಧೀನದಲ್ಲಿ. ಈಗ ಹೇಗೆ ನಾವು ನಮ್ಮ ಕರ್ಮಾಧೀನ ಅಂತ ಅನ್ಕೊಂಡಿದ್ದೇವೆ, ಹಾಗೆ ಅವಳು ಭಕ್ತರ ಅಧೀನಳಾಗಿ ಭಕ್ತರು ಹೇಳಿದ ಹಾಗೆ ಕೇಳಿಕೊಂಡು ಇರ್ತಾಳೆ. ಭಕ್ತಿ ವಶ್ಯ. ಹಾಗಾದ್ರೆ ಈ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ನಾವು ಯೋಚನೆ ಮಾಡೋದಾದ್ರೆ, ಮೊದಲಿಂದನೇ ಹೇಳಿಕೊಂಡು ಬಂದಿದ್ದೇವೆ, ಭಕ್ತಿ ಅಂದ್ರೆ ಪ್ರೀತಿ. ನಾರದರು ಹೇಳುವಾಗ ಪ್ರೀತಿ ಅನ್ನೋದನ್ನ ಯಾಕೆ, ಮತ್ತೆ ಲೋಕದಲ್ಲಿ ನೋಡಿ ಅತ್ಯಂತ ಅನೇಕ ಯೋಗಗಳಿದ್ರೂ ಕೂಡ, ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಹೀಗೆ ಎಷ್ಟೇ ಯೋಗಗಳಿದ್ರೂ ಕೂಡ ಭಕ್ತಿ ಯೋಗ ಸುಲಭ ಅಂತ ಹೇಳ್ತಾರೆ. ಯಾಕೆ? ಅದರಲ್ಲಿ ವಿಶೇಷವಾಗಿ ಕಲಿಯುಗಕ್ಕೆ ಭಕ್ತಿ ಯೋಗ ವಿಶೇಷ ಅಂತ ಹೇಳ್ತಾರೆ. ಅದನ್ನೇ ದಾಸರು ಮೊದಲಾದವರು ಕೂಡ ಹೇಳ್ತಾರೆ. ಕಲಿಯುಗದಲ್ಲಿ ಹರಿನಾಮವನೆನೆದರೆ
ಕುಲಕೋಟಿಗಳು ಉದ್ಧರಿಸುವು. ಯಾಕೆ ಅಂದ್ರೆ ಬೇರೆ ಎಲ್ಲ ಸಾಧನೆ ಮಾಡುವಷ್ಟು ದೀರ್ಘವಾದ ಆಯಸ್ಸಿಲ್ಲ. ಕಲಿಯುಗದಲ್ಲಿ ಆಯಸ್ಸು ಕಡಿಮೆ. ಬೇರೆ ಯುಗಗಳಲ್ಲಿ ಇರುವಷ್ಟು 120 ಒಂದು ಕಾಲದ ಆಯಸ್ಸು. ಯಾಕೆಂದ್ರೆ ಶ್ರೀರಾಮಾನುಜರು ಮೊದಲಾದವರನ್ನ ನೋಡಿದರೆ ಎಷ್ಟೋ ಕಾಲದವರೆಗೆ ಆಯಸ್ಸಿನ ಪ್ರಮಾಣನೇ ಆಗಿತ್ತು. ಆದರೆ ಬರ್ತಾ ಬರ್ತಾ ಆಯಸ್ಸಿನ ಅಂದ್ರೆ ಟೋಟಲ್ ಇದರಲ್ಲಿ ಆಯಸ್ಸಿನ ಪ್ರಮಾಣನೇ ಕಡಿಮೆ ಇದೆ. ಆದ್ರಿಂದ ನಮಗೆ ಭಕ್ತಿ ಬೇಕು ಅಂದ್ರೆ ಬೇರೆ ಸಾಧನೆಗಳನ್ನ ಮಾಡೋಕೆ ಆಗೋಲ್ಲ. ಯಾಕೆ? ಕಾಲಾವಕಾಶ ಕಡಿಮೆ ಇದೆ. ತಪಸ್ಸನ್ನ, ಧ್ಯಾನವನ್ನ, ಯಜ್ಞವನ್ನ ಎಲ್ಲ ಮಾಡಿ ಸಾಧನೆ ಮಾಡಕ್ಕಾಗಲ್ಲ. ಭಕ್ತಿಯನ್ನ ಮಾಡಕ್ಕಾಗತ್ತೆ. ಯಾಕೆ ಅಂದ್ರೆ ಅದು ಪ್ರೀತಿ. ಮನುಷ್ಯನಲ್ಲ, ಎಲ್ಲಾ ಪ್ರಾಣಿಗಳಲ್ಲಿ ಪ್ರೀತಿ ಇದೆ. ಪ್ರೀತಿ ಅನ್ನುವುದು ಪ್ರಾಣಿಗೆ ಸಹಜವಾಗಿರುವಂಥದ್ದು. ಪ್ರಾಣಿಗೆ ಸಹಜವಾಗಿ ತನ್ನ ಮೊಟ್ಟೆ, ತನ್ನ ಕಂದ, ಮೊಟ್ಟೆಯಲ್ಲಿ ಇನ್ನೂ ಕಂದ ಏನಿಲ್ಲ, ಆದ್ರೆ ಆ ಮೊಟ್ಟೆ ಮೇಲೆ ಪ್ರೀತಿ. ಮೊಟ್ಟೆನೇ ಸುತ್ತ ಕಟ್ಕೊಂಡು ಕೂತಿರುತ್ತೆ. ಮೊಟ್ಟೆ ಮೇಲೆ ಅದು ಎಲ್ಲೇ ಜ್ಞಾನ ಇದ್ರೂ ಅದರ ಮೇಲೆ ಗಮನ ಇರುತ್ತೆ. ಅಂದ್ರೆ ಆ ಪ್ರೀತಿ ಅನ್ನೋದು ಪ್ರಾಣಿಗಳಿಂದ ಹಿಡಿದು ಎಲ್ಲರಲ್ಲಿದೆ. ಆ ಪ್ರೀತಿ ನಮ್ಮೊಳಗೆ ಸಹಜವಾಗಿದೆ. ಪ್ರಯತ್ನ ಪಟ್ಟು ಸಾಧನೆ ಮಾಡ್ಕೋಬೇಕಾಗಿಲ್ಲ. ಪ್ರಯತ್ನ ಪಡಬೇಕಾಗಿರೋದೆಲ್ಲಿ ಆ ಪ್ರೀತಿಯನ್ನ ಮೆಲ್ಲನೆ ಪರಮಾತ್ಮನ ಕಡೆಗೆ ತಿರುಗಿಸೋದ್ರಲ್ಲಷ್ಟೇ. ಅದಷ್ಟು ಪ್ರಯತ್ನ ಮಾಡಿಬಿಟ್ರೆ ಅದೇನಾಗುತ್ತೆ? ಭಕ್ತಿಯಾಗಿ ಪರಿಣಮಿಸುತ್ತೆ. ಈಗ ನಾವು ನೋಡಿದಂತೆ ಭದ್ರಮೂರ್ತಿ ಅನ್ನುವುದನ್ನು ಭಾವಿಸಿಕೊಂಡ್ರೆ ಪ್ರಪಂಚದಲ್ಲಿರುವ ಎಲ್ಲ ಪರಮಾತ್ಮನದೇ ರೂಪ ಅಂತ ನಾವು ತಿಳ್ಕೊಂಡಾಗ ಭಕ್ತಿ ಸಹಜವಾಗಿ ಬರುತ್ತೆ. ಆದ್ರಿಂದ ನಾವು ಅಲ್ಲೇ ನೋಡಿದ್ದು ಭದ್ರಮೂರ್ತಿ ಅಂತ ನೋಡಿದಾಗ ಆ ಹೂವನ್ನೋ ಯಾವುದೋ ಒಂದು ಅಲಂಕಾರವನ್ನು, ಒಂದು ಆಭರಣವನ್ನು, ಒಂದು ಆಭರಣದಿಂದ ಬರ್ತಾ ಇರುವ ಕಾಂತಿಯನ್ನು, ಒಂದು ವಾಲೆಯಿಂದ ಬರ್ತಾ ಇದ್ರೆ ಕಿರಣಗಳು, ಅದು ಹೀಗೆ ತಿರುಗಿದಾಗ ಒಂದು ಕೆಂಪು ಕಿರಣ, ಒಂದು ನೀಲಿ ಕಿರಣ ಬಂದ್ರೆ ಏನೋ ಒಂದು ಆಕರ್ಷಣೆ ಅನ್ಸುತ್ತಲ್ಲ, ಅದನ್ನೇ ಹಾಗೆ ಯಾವುದನ್ನ ನೋಡಿದ್ರು ಆ ಎಲ್ಲದರಲ್ಲಿ ದೇವೈ ಭಾವವನ್ನ ತಿರುಗಿಸ್ಕೊಂಡು ಬಿಟ್ರೆ ನಾವು ಹೇಳಿದಂತೆ ಆಪ್ಯಾಯಂತು ಮಮಾಂಗಾನಿ ವಾಕ್ ಚಕ್ಷುಶ್ರೋತ್ರ ಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ. ಆ ಎಲ್ಲದರ ಒಂದು ಭಾವವನ್ನ ನಾವು ಗಮನಿಸ್ಕೊಂಡ್ರೆ ಭಕ್ತಿ ಸಹಜ ಬಂದ್ಬಿಡುತ್ತೆ. ಅದು ಕಷ್ಟಪಡಬೇಕಾಗಿಲ್ಲ. ಅದಕ್ಕೋಸ್ಕರ ಭಕ್ತಿ ಎನ್ನುವುದು ಕಲಿಯುಗಕ್ಕೆ ಇರುವಂತಹ ಒಂದು ಸಾಧನ ಅಂತ ಹೇಳ್ತಾರೆ. ಹಾಗಾಗಿ ನಾರದರು ಭಕ್ತಿ ಸೂತ್ರದಲ್ಲಿ ಭಕ್ತಿಯ ಲಕ್ಷಣವನ್ನ ಹೇಳುವಾಗ ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಅಸ್ಮಿನ್ ಅಂದ್ರೆ ಯಾರನ್ನ ನೀವು ಇಷ್ಟಪಡ್ತೀರೋ ಅವನಲ್ಲಿ ಪರಮ ಪ್ರೇಮ ಏನಿದೆಯೋ ಅದೇ ಭಕ್ತಿ. ಅಸ್ಮಿನ್ ಅಂದ್ರು. ಅದೇ ಶಾಂಡಿಲ್ಯರು ಭಕ್ತಿ ಸೂತ್ರವನ್ನ ರಚನೆ ಮಾಡಿದಾಗ ಸಾತು ಅದು ಆ ಶಾಂಡಿಲ್ಯರ ಪ್ರಕಾರದಲ್ಲಿ ಅದೇನಪ್ಪಾ ಅಂತ ಕೇಳಿದ್ರೆ ಪರಾನುರಕ್ತಿ ಈಶ್ವರೇ. ಯಾವುದು? ಪರ ಅನುರಕ್ತಿ. ಈಶ್ವರ ಅಂತ ಶಬ್ದ ಹೇಳಿದ್ರು. ನಾರದರು ಏನು ಹೇಳಲಿಲ್ಲ. ಯಾರ್ಯಾರಿಗೆ ಯಾವುದರಲ್ಲಿ ಪ್ರೀತಿನೋ ಆ ಪ್ರೀತಿನೇ ಭಕ್ತಿ. ಅಸ್ಮಿನ್ ಪರಮ ಪ್ರೇಮ. ಆ ಪರಮ ಪ್ರೇಮ ಇವರನ್ನ ಬಿಟ್ಟು ನನಗಿರಕ್ಕಾಗಲ್ಲ ಅನ್ನುವಂಥದ್ದು ಬಾಯಿನಲ್ಲಿ ಹೇಳ್ತಿರ್ತೇವೆ. ಅದು ಹೊರಟೋಯ್ತು ಅಂದಮೇಲೆ 10 ದಿವಸ, ತಿಂಗಳು, 2 ತಿಂಗಳು, ವರ್ಷ ಆಗೋ ವೇಳೆಗೆ ಮಾಮೂಲಿಯಂತೆ ಆಗ್ಬಿಡ್ತೇವೆ. ಹಾಗಲ್ಲ, ಅದು ಹೋಯ್ತು ಅಂದ್ರೆ ನಾನು ಹೊರಟೆ ಅನ್ನುವಂಥ ಒಂದು ಸ್ಥಿತಿ. ದಶರಥನಿಗೆ ರಾಮನ ಮೇಲಿದ್ದಂಥದ್ದು ಕೇಳ್ಕೊಂಡ್ರು. ಬೇಡಪ್ಪ ರಾಮ, ನೀ ಹೊರಟೋದ್ರೆ ನನ್ನ ಪ್ರಾಣ ಹೋಗುತ್ತೆ, ನಿನ್ನ ಹಿಂದೆನೆ ನನ್ನ ಪ್ರಾಣ ಬರುತ್ತೆ. ಆ ರೀತಿ. ಅದರಿಂದ ಅಸ್ಮಿನ್ ಪರಮ ಪ್ರೇಮ ರೂಪ ಅಂದ್ರು. ಯಾವ ರೂಪದಲ್ಲಿ ಬೇಕಾದ್ರೂ ಇಟ್ಕೊಳ್ಬಹುದು. ಪತ್ನಿ ಪ್ರೇಮನೋ, ಪುತ್ರ ಪ್ರೇಮನೋ, ಅಥವಾ ಪಶು ಪಕ್ಷಿ ಪ್ರಾಣಿ ಪ್ರೇಮನೋ. ಆ ಪ್ರೇಮ ಪರಮ ಆಗಬೇಕು. ಆ ಪರಮ ಪ್ರೇಮ ಆದ್ರೆ ಅದು ಭಕ್ತಿ. ಶಾಂಡಿಲ್ಯರು ಏನ್ ಹೇಳಿದ್ರು? ಅನುರಕ್ತಿರೀಶ್ವರೇ. ಅದು ಪರಾನುರಕ್ತಿ. ತುಂಬಾ ಅನುರಾಗ ಅಂದ್ರೆ ಏನು? ಅದಕ್ಕೆ ನೋಡಿ ನಮ್ಮ ಹಿಂದಿನವ್ರು ಏನ್ ಮಾಡ್ತಿದ್ರು, ಬೆಳಗ್ಗೆ ಎದ್ದ ತಕ್ಷಣ 7 ನಾರಾಯಣ 7 ಅಂತ ಹೇಳ್ತಾ ಎಲ್ಲರೂ ಋಷಿ ಮುನಿಗಳೆಲ್ಲ ಬಂದು ಕಾಯ್ತಾ ಇದ್ದಾರೆ, ಎದ್ದೇಳಪ್ಪ. ಮಜ್ಜಿಗೆ ಕಡಿಯೋ ಹೊತ್ತಾಯ್ತು, ಹೇಳಪ್ಪ. ಹಕ್ಕಿಗಳೆಲ್ಲ ಕೂಗ್ತಾ ಇದೆ, ಹೇಳಪ್ಪ ಅಂತ ಶುರು ಮಾಡಿ ದೇವರನ್ನ ಶುರು ಮಾಡಿದ್ರೆ ಆ ಅಡಿಗೆ ಮಾಡೋವರೆಗೂ ಏನೋ ಹಾಡುಗಳು ಹೇಳ್ತಾನೆ ಇರೋದು. ಅಲ್ಲಿಗೆ ಏನಾಗುತ್ತೆ, ಒಂದಕ್ಕೊಂದಕ್ಕೆ ಅನುರಾಗ. ರಾಗ ಇದೆ, ಅದು
ಒಂದನ್ನೊಂದು ಅನುಸರಿಸ್ತಾ ಬಂದ್ರೆ ಅದೇ ಅನುರಕ್ತಿ. ಹಾಗೆ ನಾವು ಪರಮಾತ್ಮನನ್ನ ಸುಮ್ಮನೆ ಅಂದ್ರೆ ಪ್ರಯತ್ನ ಮಾಡ್ಬೇಕಷ್ಟೇ. ಎಷ್ಟು ಪ್ರಯತ್ನ? ನನ್ನ ಪ್ರೀತಿಯನ್ನ ನಾನು ಊಟದ ಮೇಲೆ ಇಟ್ಕೊಂಡಿದ್ರೆ ಅದಕ್ಕೆ ಅವ್ರೇನ್ ಮಾಡಿದ್ರು, ಊಟ ಮಾಡುವಾಗ್ಲೂ ಅದನ್ನ ದೇವರು ಅಂತ ನೋಡು ಅಂದ್ರು. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂದ್ರು. ಆಮೇಲೆ ಅನ್ನವನ್ನ ಏನಂತ ಹೇಳಿದ್ರು, ಅನ್ನಪೂರ್ಣೆ ಸದಾಪೂರ್ಣೆ ಅಂದ್ರು. ಇಲ್ಲ ಬ್ರಹ್ಮಾರ್ಪಣಂ ಬ್ರಹ್ಮಹವಿ, ಏನೋ ಒಟ್ಟಿನಲ್ಲಿ ಆ ಅನ್ನವನ್ನ ನೋಡಿದಾಗ ಪ್ರಾಣಾಯ ಸ್ವಾಹ ಅಪನಾಯ, ಆ ರೀತಿ ಎಲ್ಲಾ ರೀತಿಯಲ್ಲಿ ಆ ದೇವರನ್ನ ತಂದು ಇಟ್ಟು ಅಲ್ಲಿ ನಾವು ಅನುರಾಗವನ್ನ ಬೆಳೆಸ್ಕೊಳ್ತಾ ಬಂದ್ರೆ ಅದೇ ಏನಾಗುತ್ತೆ, ಭಕ್ತಿ ಆಗತ್ತೆ. ಆದ್ರಿಂದ ಶಾಂಡಿಲ್ಯರು ಹೇಳಿದ್ದು ಪರಾನುರಕ್ತಿ ಈಶ್ವರೇ, ಈಶ್ವರನಲ್ಲಿ ಪರಾನುರಕ್ತಿ ಇದ್ರೆ ಅದೇ ಭಕ್ತಿ. ಹೀಗೆ ಭಕ್ತಿಗೆ ಲಕ್ಷಣವನ್ನ ಅನೇಕ ರೀತಿಯಲ್ಲಿ ಹೇಳ್ತಾರೆ. ಈ ಅನುರಾಗ ಅನ್ನುವುದು ಹೇಗಿರ್ಬೇಕಪ್ಪ ಅಂತ ಕೇಳಿದ್ರೆ, ಅನುರಾಗ ಅನ್ನೋದು ಹೇಗಿರ್ಬೇಕು? ಈಗ ನಾ ಹೇಳಿದ್ನಲ್ಲ, 7 ನಾರಾಯಣ 7 ಲಕ್ಷ್ಮೀ ರಮಣ ಅಂತ ಹೇಳಿದಂತೆ ಆ 7 ಹಿಡಿದು ಮುಂದುವರ್ಕೊಂಡು ಬಂತಲ್ಲ, ಅದರಿಂದ ಅನುದ್ರುತಸ್ಯ. ಈಗ ನಾವು ಧಾರೆ ಬಿಟ್ರೆ ತುಪ್ಪನೋ ಎಣ್ಣೆನೋ ಅದು ಏನಾಗಿರುತ್ತೆ, ನಿರಂತರವಾಗಿರುತ್ತೆ. ಆದ್ರಿಂದಲೇ ಮಂತ್ರ ಹೇಳುವಾಗ ಘೃತಸ್ಯ ಧಾರಾ ಅಭಿಚಾಕಶೀಮಹಿ ಹಿರಣ್ಯಯೋ ವೇತಸೋ ಮಧ್ಯ ಆಸಾಂ ತಸ್ಮಿನ್ ಸುಪರ್ಣೋ ಮಧುಕೃತ್ಕುಲಾಯಿ ಭಜನ್ನಾಸ್ತೆ ಮಧುದೇವತಾಭ್ಯಃ. ಹಾಗೆ ನಿರಂತರ ಧಾರೆ ಇದ್ರೆ ಅದು ಹೇಗೆ ಅಂದ್ರೆ, ಗೂಡು ಕುಲಾಯ ಅಂದ್ರೆ ಆ ಕುಲಾಯ ಗೂಡಿಗೆ ಎಲ್ಲೆಲ್ಲಿರೋ ಹಕ್ಕಿಗಳು ಸಂಜೆ ಆಗುತ್ತಾ ಇದ್ದ ಹಾಗೆ ಓಡಿ ಬರುವ ಹಾಗೆ ನಮ್ಮ ಇಂದ್ರಿಯಗಳು ಎಲ್ಲೆಲ್ಲ ಓಡೋಗಿದ್ರು ಬಂದು ಆ ಗೂಡೊಳಗೆ ಕೂತ್ಕೊಳ್ಳುತ್ತೆ. ಆ ರೀತಿ ಅನುರಾಗ. ಅರ್ಥ ಆಗ್ತಾ ಇದೆ ಅಲ್ವಾ? ಅದರಿಂದ ಧೃತಸ್ಯ ಓಡ್ ಹೋಗ್ತಾ ಇದೆ, ಇಂದ್ರಿಯಗಳು ಹೊರಕ್ಕೆ ಓಡ್ ಹೋಗ್ತಾ ಇದೆ. ಹಾಗೆ ಹೊರಗೆ ಓಡಿ ಹೋಗ್ತಾ ಇರೋದು, ಸೂರ್ಯೋದಯ ಆದ ತಕ್ಷಣ ಹಕ್ಕಿಗಳೆಲ್ಲ ಚಿಲಿಪಿಲಿ ಹೋಗುತ್ತೆ. ಸೂರ್ಯಾಸ್ತ ಆಗುವಾಗ ಚಿಲಿಪಿಲಿ ಬರುತ್ತೆ. ಆ ಚಿಲಿಪಿಲಿ ಕಾಮನ್ ಇದೆ, ಹೋಗೋದು ಬರೋದು. ಆ ಬಂದು ನೆಲೆ ನಿಲ್ಲೋದಿದೆಯಲ್ಲ, ಆ ಬಂದು ನೆಲೆ ನಿಲ್ಲೋದೇ ಭಕ್ತಿ. ಆದ್ರಿಂದ ಅದು. ಆದ್ರೆ ಈಗ ಮನೆಯಿಂದ ಹೊರಗೋಗಿದೆಯಲ್ಲ, ಹೊರಗೋಗಿ ಮನೆಯಲ್ಲಿ ಪುಟಾಣಿ ಕಂದ ಇದ್ರೆ ಆ ಹಕ್ಕಿಗೆ ಮನೆಯಲ್ಲಿರೋ ಹಕ್ಕಿ ಮೇಲೆ ಗಮನ ಇರುತ್ತೆ. ಮನೆಯಲ್ಲಿ ವಯಸ್ಸಾದವರಿದ್ರೆ ಅಲ್ಲೆಲ್ಲೋ ಅದು ಕಾಳು ಹೆಕ್ಕುತ್ತಾ ಇರುತ್ತೆ. ಆದ್ರೆ ಗಮನ ಎಲ್ಲಿರುತ್ತೆ? ಮನೆಯಲ್ಲಿರೋ ಹಕ್ಕಿ ಮೇಲೆ ಇರುತ್ತೆ. ಮನೆಗೆ ಎಷ್ಟೊತ್ತಿಗೆ ಹೋಗ್ತೇನೆ, ಅಲ್ಲಿ ಆ ಸಂಬಂಧ ಇದೆಯಲ್ಲ. ಅದರಿಂದ ಧೃತಸ್ಯ ಕರ್ಕೊಂಡು ಹೋಗ್ತಾ ಇದೆ. ಎಲ್ಲಿಗೆ? ಭಗವದ್ ಧರ್ಮಾತ್. ಭದ್ರನಲ್ಲಿ ನೋಡಿದ್ವು, ಭಗವದ್ ಧರ್ಮದಿಂದ ಮುಂದಕ್ಕೆ ಓಡಿ ಹೊಟ್ಟೋಗ್ತಾ ಇದೆ. ಹಾಗೆ ಓಡಿ ಹೋಗದಂತೆ ಅದನ್ನ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದು ಆ ಭಗವಂತನಲ್ಲೇ ಅದನ್ನ ನಿಲ್ಲಿಸಬೇಕು. ಧಾರಾವಾಹಿಕತಾ, ಧಾರಾವಾಹಿಯಾಗಿ. ಹೇಗೆ ನೋಡಿ, ಧಾರಾವಾಹಿಗೆ ಟಿವಿ ಧಾರಾವಾಹಿ, ಪುಸ್ತಕಗಳ ಧಾರಾವಾಹಿ ಹೆಂಗೆ ಕಾಯ್ತಾ ಇರುತ್ತೆ ಮನಸ್ಸು. ಸಾಯಂಕಾಲ 5 ಗಂಟೆ ಆಗೋ ವೇಳೆಗೆ ಎಷ್ಟೊತ್ತಿಗೆ ಇದಾಗುತ್ತೆ. ಆದ್ರೆ ಮಕ್ಕಳೋಗಿ ಹಿಡ್ಕೊಂಡಿದ್ರು ಕೂಡ ಜಗಳ ಮಾಡಿ ಮಕ್ಕಳ ಹತ್ರ ಅದ್ ನಂಗೆ ಕೊಡಪ್ಪ ನೀನು, ರಿಮೋಟ್ ಈ ಕಡೆ ಕೊಡ ನೀನು ಅಂತ. ಆದ್ರೂ ಅಂದ್ರೆ ಹೇಗೆ ಆ ಧಾರಾವಾಹಿಯ ಮೇಲೆ ಮನಸ್ಸಿರುತ್ತೆ. ಅದೇದನ್ನ ನಾವೇನ್ ಮಾಡ್ಬೇಕು, ಪರಮಾತ್ಮನಿಗೆ ತಿರುಗಿಸ್ಕೊಂಡು ಬಿಟ್ರೆ ಅದು ಧೃತಸ್ಯ ಭಗವದ್ ಧರ್ಮಾತ್. ಭಗವಂತನ ಧರ್ಮದಿಂದ ದೂರ ಹೊಟ್ಟೋಗಿದೆ. ಧಾರಾವಾಹಿಕತಾ, ಧಾರಾವಾಹಿಯಾಗಿ ಅದನ್ನ ಎಳ್ಕೊಂಡು ಬಂದು ಏನ್ ಮಾಡ್ಬೇಕು? ಸರ್ವೇಶೇ ಮನಸೋ ಗತಿ. ಎಲ್ಲರಿಗೆ ಒಡೆಯನಾದ ಆ ಪರಮಾತ್ಮನಲ್ಲಿ ಮನಸ್ಸನ್ನ ತಂದು ಕಟ್ಟಿ ಹಾಕೋದಿದೆಯಲ್ಲ, ಅದೇ ಭಕ್ತಿ. ಭಕ್ತಿ ಅಂದ್ರೆ ಅಷ್ಟು ಸಿಂಪಲ್ ಆಗಿ ಗೊತ್ತಿದೆ. ಇದು ಯಾಕೆ ತಿರುಗಿಸಿ ಮುಗಿಸಿ ಇಷ್ಟು ಕಷ್ಟಪಟ್ಟು ಹೇಳೋದು ಅಂದ್ರೆ ಅದು ಶಾಸ್ತ್ರದಲ್ಲಿ ಹೇಳಿರುವಂತ ಶಬ್ದಗಳಷ್ಟೇ. ಎಲ್ಲರಿಗೂ ಗೊತ್ತಿದೆ ಭಕ್ತಿ ಅಂದ್ರೆ ಏನು ಅಂತ. ಆದ್ರೆ ನಾನು ಭಕ್ತಳು ಅನ್ಕೊಂಡಿದ್ದೇವಲ್ಲ, ಅಲ್ಲ ಅನ್ನೋದನ್ನ ತಿಳ್ಸಕ್ ಇಷ್ಟು ಕಷ್ಟಪಡ್ಬೇಕಷ್ಟೇ. ನಾವು ಅನ್ಕೊಂಡಿರೋ ಭಕ್ತಿ ಇಷ್ಟೇ. ಸಾಸಿವೆ ಕಾಳಿನ ಭಕ್ತಿನೂ ಅಲ್ಲ ನಮ್ದು. ಅದು ಗಟ್ಟಿ ಆಗೋಕ್ಕೋಸ್ಕರ ಇಷ್ಟು ಹೇಳ್ಬೇಕು. ಇಷ್ಟು ಪ್ರೀತಿ ಇದೆಯಾ ನಮ್ಗೆ ದೇವರು ಅಂದ್ರೆ, ಅದ್ ನೋಡ್ಕೊಂಡಾಗ ಓ ನಮ್ದು ಭಕ್ತಿ ಅಲ್ಲಪ್ಪ ಅನ್ನೋದು ಗೊತ್ತಾಗಕ್ಕೆ ಇಷ್ಟು. ಇನ್ನು ಮುಂದಕ್ಕೆ ಗಮ್ಯಾವಶ್ಯ ಪ್ರಿಯ ನಾಳೆ ನೋಡಿ. ಓ
पूर्णमादाय पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्तिः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु